ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತಿ ದಾಸೋಹ ಸೇವೆಯನ್ನು ನಡೆಸ್ಕೊಡ್ತಕ್ಕಂಥ ಶರಣ ಗುರುಪ್ರಸಾದ್ ಮಹಾದೇವ್ ಮಹಾಜನ್ ಇವರು ಮಗ ಮತ್ತು ತಾಯಿ ಬಂದು ಭಾವಚಿತ್ರಕ್ಕೆ ಪೂಜೆ ಮಾಡಬೇಕಾಗಿವೆನಂತೆ. ಅದಲ್ಲದೆ 19ನೇ ದಿವಸದ ಪ್ರವಚನ ಕಾರ್ಯಕ್ಕೆ ಪ್ರವಚನಕಾರರಾಗಿ ದಿನನಿತ್ಯ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮನ್ನೆಲ್ಲರನ್ನು ಒಂದು ಉಪದೇಶ ಮಾಡ್ತಕ್ಕಂಥ ಡಾಕ್ಟರ್ ಸಂಜೀವ್ ಕುಮಾರ್ ಜುಮ್ಮಾ ಅವರಿಗೂ ಸಹ 19ನೇ ದಿವಸದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸ್ವಾಗತವನ್ನು ಕೋರುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರುಪ್ರಸಾದ್ ಮಹಾಜನ್ ಡಾಕ್ಟರ್ ಜುಮ್ಮಾ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸನ್ಮಾನಗೈದಂಥ ಹಾಗೂ ಸನ್ಮಾನ ಸ್ವೀಕರಿ ವಿಶ್ವಗುರು ಬಸವಣ್ಣನವರಿಗೆ, ಸದ್ಗುರು ಚೆನ್ನ ಬಸವೇಶ್ವರರಿಗೆ, ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ, ಪರಮ ಪೂಜ್ಯ ಗುರುಬಸವ ಪಟ್ಟದ್ದೇವರಿಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಣವಾರೂಢನು ಪ್ರಣವ ಸ್ವರೂಪನು, ಪ್ರಣವಾರೂಢನು ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸೌಮ್ಯನು, ಪ್ರಣವ ಪ್ರಕೃತಿ ಸೌಮ್ಯನು, ಪ್ರಣವ ಷಡಂಗ ಸಮರಸ, ಪ್ರಣವ ಷಡಂಗ ಸಮರಸ, ನಮ ಕೂಡಲ ಸಂಗಮ ದೇವರು, ನಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಇವನಾರವ 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 ಎಂದೆನಿಸದಿರಯ್ಯ, ಇವನಾರವ ಎಂದೆನಿಸಿದರಯ್ಯ. ಇವನಮ್ಮವ 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 ಎಂದೆನಿಸಯ್ಯ, ಇವನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ, ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ನಿಮಿಷ ನಮ್ಮಲ್ಲಿ ನಾವು ತನ್ಮಯರಾಗಿ ಭಾವನಾತ್ಮಕವಾಗಿ ಮನಶುದ್ಧಿಗಾಗಿ ಧ್ಯಾನವನ್ನು ಮಾಡಬೇಕಾಗ್ಯದ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ತೆಗೆದುಕೊಂಡ ಉಸಿರಾಟವನ್ನು ನಿಧಾನವಾಗಿ ಹೊರಹಾಕ್ತಾ ಇರಿ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ಭಾವ ಶುದ್ಧಿಯಾಗ್ತದೆ, ಚಂಚಲತೆ ತನ್ನಿಂದ ತಾನೇ ತೊಲಗ್ತದೆ.
ಶರಣರ ವಿಚಾರಧಾರೆಗಳಿಗೆ ರಾಜಮಾರ್ಗವನ್ನು ಹಾಕಿಕೊಡ್ತಾ ಇದೆ. ಮನಸ್ಸು ಅರಳಬೇಕು. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ನಿಧಾನವಾಗಿ ಉಸಿರಾಟವನ್ನು ಹೊರಹಾಕ್ತಾ ಇರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿ, ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಹಣಿಮಣಿದು, ಕನ್ನಡದ ಪಟ್ಟದೇವರು, ಈ ಭಾಗದ ನಡೆದಾಡುವ ದೇವರು, ನಮ್ಮೆಲ್ಲರ ಆರಾಧ್ಯ ದೈವ ಚೈತನ್ಯ ಸ್ವರೂಪಿಗಳಾಗಿರುವಂತಹ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ, ನನ್ನ ನರಜನ್ಮವ ತೊಡೆದು ಹರಜನ್ಮವನ್ನು ಮಾಡಿರುವಂತಹ ಪರಮಪೂಜ್ಯರು, ಪಾವನ ಮೂರ್ತಿಗಳು, ಕನ್ನಡ ಜಂಗಮರು, ಮಾತೃ ಹೃದಯಗಳು, ಹನುಮ ಮಂಟಪದ ಅಧ್ಯಕ್ಷರೂ ಆಗಿರುವಂಥ ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ದುರ್ಗುಣಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಹರಿಕಾರರು, ಮಹಾಂತ ಚಿಂತಕರು ಆಗಿರುವಂಥ ಗುರುಬಸವ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ಇವತ್ತು ಅವರ ತಾಲೂಕಿನ ರಾಷ್ಟ್ರೀಯ ಬಸವಳದ ಅಧ್ಯಕ್ಷರು, ನನ್ನ ಮಾರ್ಗದರ್ಶಕರು, ಸೋದರರು ಆಗಿರುವಂಥ ಶಿವಶರಣಪ್ಪ ವಲ್ಲೆಪುರಿ ಅಣ್ಣವರು ಬಂದ್ದಾರೆ. ಅವರಿಗೂ ಅವರ ಚರಣಕ್ಕೂ ನಮಿಸಿ, ಇವತ್ತು ನಮ್ಮ ಮಾಜನಣ್ಣವರು ಅಂದ್ರೆ 19ನೇ ದಿನ ಅಂಥೇಳಿ ದಿನಗಳು ಕಡಿಮೆ ಹಾಕೋತಾ ಬಂದಾವು. 19ನೇ ದಿವಸದ ಶರಣರ ವಚನಗಳಲ್ಲಿ ಜೀವನ ದರ್ಶನ ಅನ್ನುವಂಥ ನಮ್ಮ ವೈಯಕ್ತಿಕ ಬದುಕಿನ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ 19 ದಿವಸದಿಂದ ನಿರಂತರವಾಗಿ ಹವ್ಯಾತವಾಗಿ ಆಗಮಿಸುತ್ತಿರುವಂಥ ನಮ್ಮ ಈ ಸೇವಾ ಸಮಿತಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಅವರಿಗೆ ಅವ್ರ ಜೊತೆಯಾಗಿ ಶರಣರ ವಿಚಾರಗಳಲ್ಲಿ ನಮ್ಮನ್ನು ನಾವು ತೊಡಸ್ಕೊಳ್ಬೇಕು ಅಂತ ಬಂದಿರುವಂಥ ಯಾವತ್ತು ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣೋ ಶರಣಾರ್ಥಿಗಳು. ನಾವು ಇನ್ನು ಎಷ್ಟು ದಿನ ಅದ ರೀ? ಕೊನೆ ದಿನ ನಮ್ಮ ಲೆಕ್ಕದಾಗ ಹಿಡೀನೇ ಬೇಡ್ರಿ. ಇವತ್ತು ಬಿಟ್ಟರೆ 10 ದಿವಸ. ಇವತ್ತಿನ ವಿಷಯ, ನಿನ್ನೆ ಯಾವುದು ವಿಷಯ ಇತ್ತು? ನಿನ್ನೆ ಯಾವ ವಿಷಯ ನೋಡ್ತಾ ಇದ್ದೀವಿ? ಸಂಸಾರ. ನಿಮ್ಮ ಮನೆ ಖರೀದಿ ಕೊಡೋರು. ಇವತ್ತು ಯಾವುದು ವಿಷಯವನ್ನು ನೋಡ್ಬೇಕಾಗ್ಯದ ನಾವು ಅಂದ್ರೆ, ತಾಯಿದ್ರೆ ಭಾಳ ಹುಷಾರು. ಇವತ್ತು ನಾವು ನೋಡಬೇಕಾಗಿರುವಂಥದ್ದು ದಾಂಪತ್ಯ ಬದುಕು. ದಾಂಪತ್ಯ ಬದುಕು ನಮ್ಮ ಬದುಕಿನ ಸರ್ವಾಂಗೀಣ ವಿಕಸನಕ್ಕೆ ನಾಂದಿ ಹಾಡ್ತದಂತ. ದಾಂಪತ್ಯ ಬದುಕಿನಿಂದ ನಮ್ಮ ಬದುಕು ಹೊಸ ಚೈತನ್ಯದಾಯಕವಾಗಿ ನಡೀತದ ಅಂತ ಹೇಳ್ತಾರೆ. ನಾವು ನೋಡ್ಕೊಂಡು ಬಂದೀವಿ, ನೀವು ತಿಳ್ಕೊಂಡಿರಿ. ಯಾವ ಧರ್ಮದಲ್ಲಿ ಯಾವ ಸಿದ್ಧಾಂತ ಅದ ಗೊತ್ತಿಲ್ಲ. ನಮ್ಮ ಧರ್ಮದಲ್ಲಿ, ಲಿಂಗಾಯತ ಧರ್ಮದೊಳಗೆ ಸಂಸಾರಿ ಧರ್ಮ ಅದ, ಗೃಹಸ್ಥ ಧರ್ಮ ಅದ. ಅದರಿಂದ ಬದುಕನ್ನು ಆದರ್ಶವಾಗಿ ಕಟ್ಕೊಳ್ಬೇಕು ಅನ್ನುವಂಥ ಸಂಕಲ್ಪನೂ ಅದ. 12ನೇ ಶತಮಾನದೊಳಗೆ ಪ್ರತಿಯೊಬ್ಬ ಶರಣ ಶರಣೆಯರನ್ನು ತಗೊಂಡು ನೋಡ್ರೆ, ಗಂಡ ತಪ್ಪಿದ್ದಲ್ಲಿ ಹೆಣತಿ ತಿದ್ದಳು, ಹೆಣತಿ ತಿದ್ದ ತಪ್ಪಿನಲ್ಲಿ ಗಂಡ ತಿದ್ದುಕೊಂಡು ಹೋದರು ಅಂತ. ಪುರುಷ ಪ್ರಧಾನವಾಗಿರುವಂಥ ಸಂಸ್ಕೃತಿ ನಮ್ಮದಲ್ಲ.
ನ ಸ್ವಾತಂತ್ರ್ಯಂ ಅರ್ಹತೆ ಅನ್ನುವಂಥ ಮಾತನ್ನು ಮನು ಹೇಳ್ತಾನೆ. ಹೆಣ್ಣಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇಲ್ಲ. ಹೆಣ್ಣು ಕೇವಲ ಒಂದು 4 ಗೋಡೆಗಳ ಮಧ್ಯೆ ಮಕ್ಕಳು ಹೆರೋದು, ಅಡುಗೆ ಮಾಡಿ ಹಾಕೋದು, ಕುಟುಂಬವನ್ನು ನಡೆಸೋದು. ಅವಳಿಗೆ ಹೊರಗಿನ ಜಗತ್ತು ಪ್ರಪಂಚ ಸಂಬಂಧ ಇಲ್ಲ. ನ ಸ್ವಾತಂತ್ರ್ಯಂ ಅರ್ಹತೆ ಅಂತ ಮನು ಹೇಳ್ತಾನೆ. ಮುಂದೆ ಆ ಕಾಲವನ್ನು ಮೀರಿ ಮುಂದೆ ಬಂದಾಗ ನಮ್ಮಲ್ಲಿ ಭಾಳ ಚಂದ ಹೇಳ್ತಾರೆ, ಹೆಂಡತಿ ಒಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ಏನಂತಾರೆ? ಹೆಂಡತಿ ಒಬ್ಬಳು ಹತ್ತಿರವಿದ್ದರೆ ನನಗದು ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ಮನೆಯೊಳಗಿದ್ರೆ 1 ಕೋಟಿ ಇದ್ದಂಗಂತ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ಅಂತ ಹೇಳ್ತಾರೆ. ಇದು ಒಬ್ಬ ಕವಿಗಳು ಹೇಳುವಂಥ ಮಾತು. ಅದಕ್ಕೂ ಮೀರಿ ನಮ್ಮ ಶರಣರು ಏನು ಹೇಳಿದ್ರು ಅಂದರೆ, ಹೆಣ್ಣು ಮಾಯೆ ಎಂಬವರು ಹೆಣ್ಣು ಮಾಯೆ ಅಲ್ಲ. ಹೆಣ್ಣನ್ನು ಕಪಿಲ ಸಿದ್ಧ ಮಲ್ಲಿಕಾರ್ಜುನಿಗೆ ಹೋಲಿಸಿದ್ರು ಅಂತ, ದೇವರಿಗೆ ಹೋಲಿಸಿದ್ರು, ದೇವತೆಗೆ ಹೋಲಿಸಿದ್ರು, ತಾಳ್ಮೆಗೆ ಹೋಲಿಸಿದ್ರು. ಮುಂದೆ ಸಂಚಿ ಹೊನ್ನಮ್ಮ ಒಂದು ಮಾತನ್ನು ಹೇಳ್ತಾಳೆ, ಪೆಣ್ಣು ಪೆಣ್ಣಂದೇತಿಕೆ ಹೀಗಳಿವಿರಿ ಕಣ್ಣು ಕಾಣದ ಗಾವಿಲರ, ನಿಮ್ಮನ್ನೆಲ್ಲ ಪೆತ್ತ ತಾಯಿ ಹೆಣ್ಣಲ್ಲವೇ ಅಂತ ಕೇಳ್ತಾಳೆ. ಇವು ಯಾಕೆ ತಾಯಂದ್ರ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ದಾಂಪತ್ಯ ಬದುಕನ್ನು ಭಾಳ ಅಚ್ಚುಕಟ್ಟಾಗಿ ಅಷ್ಟೇ ಆದರ್ಶಪ್ರಾಯವಾಗಿ ನಡಿಬೇಕು ಅಂದರೆ ತಾಯಿಯ ಪಾತ್ರ ಭಾಳ ದೊಡ್ಡದಾಗಿರ್ತದೆ. ಸಂಚು ಹೊನ್ನಮ್ಮ ಹೇಳೋ ಮಾತು ಸಣ್ಣದಲ್ಲದು. ನಾವು ಗಂಡು ಮಕ್ಕಳು ಹುಟ್ಟಿದ್ರೆ 5 ಕಿಲೋ ಪೇಡ ಹಂಚ್ತೀವಿ, ನಾವು ಇದ್ದವ್ರೆ. ಹೆಣ್ಮಗಳು ಹುಟ್ಟ್ಯದಂತಂದ್ರೆ ಇನ್ನು ಕಾಟಾಚಾರಕ್ಕೆ ತಪ್ಪಬಾರ್ದು ಅಂತ ತಿಳ್ಕೊಂಡು ಯಾನು ಹುಟ್ಟ್ಯದ್ರಿ, ಅದೇ ಹೆಣ್ಣು ಹುಟ್ಟ್ಯಾದ ಅಂತೀವಿ. ಅದೇ ಯಾಕೆ ಅನ್ಬೇಕು? ಮನೆ ಲಕ್ಷ್ಮಿ ಬಂದಾಳ ಅಂತ ಹೇಳಿದ್ರೆ ನಮ್ಮ ಗಂಟು ಹೋಗ್ತದೆ. ನಾವು ಗಂಡು ಮಕ್ಕಳು ಹುಟ್ಟಾಗ ಎಷ್ಟು ಪ್ರಾತಿನಿಧ್ಯ ಕೊಡ್ತೀವೋ ಹೆಣ್ಮಕ್ಳು ಕೊಟ್ಟಾಗ ಅಷ್ಟು ಕೊಡ್ತಾ ಇಲ್ಲ. ಈಗ ಸ್ವಲ್ಪ ಕಡಿಮೆ ಆಗಿರಬೇಕು ಅಂತ ತಿಳ್ಕೊಳ್ಳೋಣ. ಹೆಣ್ಣು ಜಗದ ಕಣ್ಣು ಅಂತ ಹೇಳ್ತಾರೆ. ಹಾಗಾದರೆ ಒಂದು ಹೆಣ್ಣು 2 ಕಡೆ ದೀಪವನ್ನೇ ಬೆಳೆಸುವಂಥವ್ರು ಗೊತ್ತದ. ನಾವು ಎಲ್ಲಿರ್ತೀವೋ ಅಲ್ಲೇ ಊಟ ಹೊಡ್ಕೊಂಡು ಹೋಗ್ಬೇಕು. ಗಂಡು ಮಕ್ಕಳು ಯಾವ್ದವ್ರು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ದಾಂಪತ್ಯ ಬದುಕನ್ನು ಹ್ಯಾಂಗೆ ಇರಬೇಕು. ಶರಣರು ಬಳಸ್ಕೊಂಡಿರುವಂಥ ದಾಂಪತ್ಯ ಬದುಕು ಹ್ಯಾಂಗಿತ್ತು, ಇವತ್ತು ನಾವು ಬಳಸ್ಕೊಂಡಿರುವಂಥ ದಾಂಪತ್ಯ ಹ್ಯಾಂಗದ, ನಾವು ಹ್ಯಾಂಗೆ ಜೀವನ ಸಂಸಾರ ನಾವು ನೋಡ್ಕೊಂಡು ಬಂದೀವಿ. ಸತಿ ಅಂದ್ರೆ ಕೇವಲ ಇಲ್ಲೇ ಇರೋಳು, ವೈಚಾರಿಕ ಚಿಂತನೆ ಇಲ್ಲದವಳು ಸತಿ ಆಗ್ತಾಳೆ. ಧರ್ಮ ಪತ್ನಿ ಅಂದರೆ ಹೆಂಗೆ ಆಗ್ತಾಳೆ ಅಂದರೆ, ಧರ್ಮದ ಮಾರ್ಗದಲ್ಲಿ ತಾನು ನಡಿಬೇಕು, ತನ್ನ ಸಂಸಾರವನ್ನು ನಡೆಸ್ಕೊಂಡು ಹೋದವಳು ಧರ್ಮ ಪತ್ನಿ ಆಗ್ತಾಳ, ಇಲ್ಲಾಂದ್ರೆ ಸತಿನೇ ಆಗಿರ್ತಾಳೆ. ಅದು ಭಾಳ ಮುಖ್ಯವಾಗಿ ನಾವು ಗಮನಿಸ್ಬೇಕು. ಅದಕ್ಕೆ ಶರಣ ಧರ್ಮ ಈ ಹೆಣ್ಣು ಮಾಯಲ್ಲ, ಗೊಂಬೆ ಮಾಯಲ್ಲ ಅಂತ ಹೇಳೋದಲ್ಲ. ನಮ್ಮ ಶರಣರು ಹೆಂಗೆ ಹೇಳ್ತಾರೆ ಅಂದರೆ, ಹೆಣ್ಣು ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು. ಎಷ್ಟು ಅದ್ಭುತವಾಗಿರುವಂಥ ಮಾತು. ಹೆಣ್ಣು ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬವರು ಹೆಣ್ಣಿಗೆಯೂ ಲಿಂಗಕ್ಕೂ ವಿರುದ್ಧವೇ ಅಂತ ಕೇಳ್ತಾರೆ. ಎಲ್ಲರ ಹೋಗಿ ನೀ ಕಾಡಿನ ಕುಂತು ತಪಸ್ಸು ಮಾಡಿದ್ರೆ ನಿನ್ನ ಭಗವಂತ ಸಾಕ್ಷಾತ್ಕಾರ ಆಗ್ತಾನೆ ಅನ್ನುವಂಥದ್ದು ಹೇಳ್ತಾರೆ. ಅದು ಸಾಧ್ಯ ಅದೇನು? ಅದು ಮಾಡಬೇಕೇನು? ಯಾರು ಹೇಳ್ತಾರೆ ಅಂದರೆ, ನಮ್ಮ ಗಜೇಶ ಮಸಣಯ್ಯನವರ ಹೆಂಡತಿ ಹೇಳ್ತಾಳೆ ಈ ಮಾತನ್ನು. ಇದು ಹೇಳುವುದ್ರ ಮೂಲಕ ನಮ್ಮ ನಾಡಿನ, ನಮ್ಮ ವೈಚಾರಿಕ ಧರ್ಮ, ಲಿಂಗಾಯತ ಧರ್ಮ ಅನ್ನೋದನ್ನು ಪ್ರತಿಪಾದಿಸ್ತಾರೆ ಅವರು. ನಾವು ಒಂದು ಸತ್ಯ ತಿಳ್ಕೊಳ್ಬೇಕು, ಲಿಂಗಾಯತರಾದವರು ಸತಿ ಹೇಳಿದ್ದನ್ನು ಎಲ್ಲ ಜೀವರಾಶಿಗಳೆಲ್ಲರೂ ತಿಳ್ಕೊಳ್ಬೇಕು. ಭೂಮಿ ಮೇಲೆ ಬಂದವರು ಹೆಣ್ಣು ಗಂಡು 2 ಜಾತಿ ಅಂತೆಲ್ಲ ಹೇಳ್ತೀವಿ. ಅದು ಹೇಳೋಕ್ಕೆ ಭಾಳ ಸರಳದ, ನಡಿಲಕ್ಕೆ ಭಾಳ ಕಷ್ಟ ಅದ. ನಾವು ಕಷ್ಟ ಇದ್ದರೂ ಸಹಿತ ನಮ್ಮ ನೆಲೆ ಒಳಗರ ಬದುಕಲಿಕ್ಕೆ ಸಾಧ್ಯ ಅದಲ್ಲ. ಅದಕ್ಕೆ ಹೇಳ್ತಾರೆ, ಈ ಮಹಾದೇವ ಭೂಪಾಲ ನಿಮಗೆಲ್ಲ ಗೊತ್ತದ. ಒಂದು ಸಲ ಹೇಳಿ ನಾನು, ಮಹಾದೇವ ಭೂಪಾಲ ಕಾಶ್ಮೀರದ ಅರಸ, ಅವನ ಹೆಂಡತಿ ಮಹಾದೇವಿ. ಅವರು ಅಲ್ಲಿಂದ ಬರ್ತಾರೆ, ಇಲ್ಲಿ ಕಟ್ಟಿಗೆ ಕಾಯಕ ಮಾಡ್ತಾರೆ.
ಮಾಡುವಂಥ ಸಂದರ್ಭದೊಳಗೆ ಏನಾಗ್ತದೆ ಅಂದ್ರೆ ಒಂದೊಂದು ಸಲ ಅವನಿಗೆ ಅನ್ನಿಸ್ತದೆ, ನಾ ಇದು ಮಾಡಬಾರ್ದಾಗಿತ್ತೇನೋ, ಆ ಕಿರೀಟವನ್ನು ಕೆಳಗೆ ಇಳಿಸಬಾರ, ಇಲ್ಲಿ ಬಂದು ಕಟ್ಟಿಗೆ ಹೊರಗೆ ಹೇರಬಾರ್ದಾಗಿತ್ತೇನೋ ಅಂತ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಹಾದು ಹೋಗ್ತದೆ. ಆಗ ಎಷ್ಟು ಅವ್ರ ಆದರ್ಶಗಳು ನೋಡ್ರಿ. ನಾನು ಹೋಗ್ತೀನಿ ಅಂದಾಗ ಆಕೆ ತಾಯಿ ಬರ್ತಾಳೆ ಇಲ್ಲಿ, ಬಂದು ಅವನಿಗೆ ಹಂಗೆ ಆಲೋಚನೆ ಬಂದಾಗ ಅವನನ್ನು ತಿದ್ದುತ್ತಾಳೆ, ಅವನಲ್ಲಿ ಆತ್ಮಸ್ಥೈರ್ಯವನ್ನು ತುಂಬ್ತಾಳೆ. ಜೀವನ ಅಲ್ಲಿ ಸಂಪತ್ತದ, ಇಲ್ಲಿ ನೆಮ್ಮದಿ ಅದ. ಈ ನೆಮ್ಮದಿಕ್ಕಿನ್ನ ದೊಡ್ಡದೋಲು ಸಂಪತ್ತಿಲ್ಲ. ಇಲ್ಲೇ ಶರಣರ ಆಶ್ರಯದಲ್ಲಿ ಬಸವಾದಿ ಪ್ರಮಥರ 770 ಅಮರ ಗಣಗಳ 196,000 ಚರಜಂಗಮರ ಮಧ್ಯೆ ನಾವು ಬದುಕ್ತೀವಲ್ಲ, ಇದಕ್ಕಿಂತ ದೊಡ್ಡ ಸೌಭಾಗ್ಯ ಅಲ್ಲ, ಹಂಗೆ ತಿಳ್ಕೊಳ್ಬೇಡ್ರಿ ಅಂತ ಹೇಳ್ತಾಳೆ. ಆಗ ಅವ್ರ ಅರಿವಿನ ಕಣ್ಣು ತೆರೀತದ. ಆಗ ಹೇಳ್ತಾರೆ, ನಾನೇಕೆ ಬಂದೆ ಸುಖವ ಬಿಟ್ಟು ಅನ್ನುವಂಥ ವಿಚಾರವು ಮಾಡಿದಾಗ ಹೇಳ್ತಾಳೆ, ಎನ್ನ ಭಕ್ತಿಗೆ ನೀ ಶಕ್ತಿಯಾದ ಕಾರಣ. ಹೇಳ್ತಾರೆ ಹೆಂಡತಿಗೆ, ಎನ್ನ ಭಕ್ತಿಗೆ ನೀ ಶಕ್ತಿಯಾದ ಕಾರಣ, ಎನ್ನ ಸತ್ಯಕ್ಕೆ ನೀ ಸತಿಯಾದ ಕಾರಣ, ಎನ್ನ ಸುಖ ದುಃಖ ನಿನ್ನ ಸುಖ ದುಃಖ ಅನ್ಯವಿಲ್ಲ. ಎಂಥ ಮಾತು! ನೀನು ನನ್ನ ಭಕ್ತಿಗೆ ನೀ ಶಕ್ತಿಯಾಗಿ ನಿಂತಿ, ಸತ್ಯದ ಕೂರಲಗವಾಗಿ ನಿಂತಿ, ನನ್ನ ಅರಿವಿನ ಕಣ್ಣನ್ನು ತೆರೆದಿ, ನನ್ನ ಮಾಯಾ ಪ್ರಪಂಚವನ್ನು ಬಿಡಿಸ್ದಿ. ಅದಕ್ಕೆ ನೀ ಬೇರೆ ನಾ ಬೇರೆ ಅನ್ನುವಂಥ ಭಾವನೆ ಬರೋಂಗಿಲ್ಲ. ನನಗೆ ಜಗತ್ತನ್ನು ತೋರಿಸಿರುವಂಥ ನೀನು ಗುರು ನನಗ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಮುಂದೋದು ಹೇಳ್ತಾರೆ, ನಿನ್ನ ಭಕ್ತಿಯ ಬೆಳೆ ನನಗೆ ಸತ್ಯದ ದಾರಿ. ಒಂದು ಮನೆಯಾಗಿ ಮಾತಾಡಿದ್ರೆ ಯಾರ ಮನೆ ಜಗಳ ಇರ್ತಾವೆ ಹೇಳ್ರಿ? ಯಾರ ಮನೆ ಕಿಟಕಿಟಿ ಇರ್ತಾವೆ ಹೇಳ್ರಿ? ಮನೆ ಬಂದಕ್ಕೆ ನಾ ಏನು ಪುಗ್ಸಟೆ ಬಂದಿಲ್ಲ, 50 ತೊಲಿ ಬಂಗಾರ 25 लाख ರೂಪಾಯಿ ಹುಂಡ ತಂದಿದ್ದ, ನಿಂದೇನದ ಲೆಕ್ಕ ಅಂತಂದ್ರೆ ನಿನಗೆ ಕೊಡುವಂತ ಯಾರ ಅಂದಾರ? ನಿಮ್ಮ ಅಪ್ಪ ಕೊಟ್ಟಿರ್ಬೇಕು ಅಂದು ಬಾಯಿ ಯಾಕೆ ಹಾಳು ಮಾಡ್ಕೋಬೇಕು? ನಾವು ಬದುಕೋದಲ್ಲೇ ಅದ ಗೊತ್ತಿರಲಿ. ನಾವು ಎಲ್ಲಿ ಮಾತಾಡ್ತೀವೋ ಆ ಮನೆಯೊಳಗೆ ನಮ್ಮ ಜೀವನ ಪರ್ಯಂತ ಬದುಕಬೇಕಾಗಿ ಅದ. ಯಾರೋ ಹೊರಗಿನವ್ರಿಗೆ ಹಾರ ಅಂದರೆ ಒಂದು ತಾಸು ಮಾತಾಡಿ ಅವ್ರು ಆ ಕಡೆ ನಾವು ಈ ಕಡೆ ಇರ್ಬೋದು. ನಮ್ಮ ಜೀವನ ಹಂಗಲ್ಲ. ನಾವು ಯಾರ ಜೊತೆ ಮಾತಾಡ್ತೀವೋ ಅವ್ರ ಜೊತೆನೇ ಬದುಕಬೇಕಾಗ್ಯದ. ಅಂದ್ರೆ ಹ್ಯಾಂಗಿರ್ಬೇಕಾಗ್ಯದ? ಸಾಮರಸ್ಯದ ಬದುಕಿಲ್ಲ ಅಂದರೆ ಸತಿಪತಿಗಳಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂತ ಶರಣರು ಹೇಳ್ಯಾರ. ನಾವು ಬದುಕು ಹಸನಾಗಬೇಕು ಅಂದ್ರೆ ದಂಪತಿಗಳು ಏಕೋಭಾವ ಚಿತ್ತದಿಂದ ಬದುಕಬೇಕು. ಅದಕ್ಕೆ ಹೇಳಲ್ಲ, ನಯನಗಳೆರಡಾದರೂ ನೋಟ ಒಂದು, ಕಾಲುಗಳೆರಡಾದರೂ ಹೆಜ್ಜೆ ಒಂದು, ದೇಹಗಳೆರಡಾದರೂ ಆತ್ಮ ಒಂದು ಅಂತ ಹೇಳ್ತಾರೆ. ಇದು ದಾಂಪತ್ಯ. ಸುಮ್ಮನೆ ಮುಸ್ಲಿ ವರ್ಷನಂಗೆ ವರ್ಷ ಬದುಕೋದಲ್ಲ. ಒಂದು ವೇಳೆ ಹಂಗೆ ಬದುಕಲಿಲ್ಲ ಅಂದ್ರೆ ಬದುಕು ವ್ಯಸನವಾಗ್ತದೆ, ಹಾಳಾಗ್ತದೆ. ನಾವು ಯಾವ ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಈ ಭೂಮಿ ಮೇಲೆ ನಾವು ಬದುಕಬೇಕು, ಹೊಸ ಕಾಯಕಲ್ಪವನ್ನು ಕೊಡಬೇಕು ಅಂತ ಬಂದೀವೋ ಅದನ್ನು ನಾವು ಮರಿಲಿಕ್ಕೆ ಆರಂಭ ಮಾಡ್ತೇವೆ. ಎಲ್ಲಿ ಸ್ವಲ್ಪ ದಾರಿ ತಪ್ಪಿದ್ರೆ, ದಾರಿ ತಪ್ಪಿದ ಮಕ್ಕಳು ನಾವು ಆಗಬಾರ್ದು. ಒಂದು ಮನೆಯೊಳಗೆ ಒಂದು ಮಾತು ಬರ್ತದ ಹೋಯ್ತದ, ಬಂದ ಮಾತನ್ನು ಪ್ರೀತಿಯಿಂದ ಆಸ್ವಾದಿಸುವಂಥ ಮನಸ್ಥೈರ್ಯ ನಂಬಲ್ಲಿರಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ದಾಂಪತ್ಯ ಜೀವನ ಸತ್ಯವಾಗಿರಬೇಕು, ಶುದ್ಧವಾಗಿರಬೇಕು, ನಿಷ್ಕಲ್ಮಶವಾಗಿರಬೇಕು ಅಂತ ಹೇಳ್ತಾರೆ. ಸತ್ಯವಾಗಿರಬೇಕು. ಒಬ್ಬರೊಬ್ಬರು ಮುಖ ನೋಡಿದ್ರೆ ಹೆಂಗಾಗಬೇಕು ಅಂದ್ರೆ ಖುಷಿ ಆಗಬೇಕು. ನಾ ಒಂದು ಸಲ ಹೇಳತ್ತಿದ್ದ, ಅದು ಅಷ್ಟಕ್ಕೆ ನಿಂದ್ರಿಸೇನೆ. ಶುರು ಮದುವೆ ಆದಾಗ ಹೆಂಗೆ ಅಂದ್ರೆ ಹೆಂಡತಿ ಹೆಂಗೆ ಕಾಣಿಸ್ತಾಳೆ ಗಂಡಗೆ ಅಂದ್ರೆ ಚಂದ್ರಮುಖಿ ಕಾಣಿಸ್ತಾನೆ ಕಾಣಿಸ್ತಾಳೆ. ಹೊಸದ್ರಾಗ ಒಂದು 6 ತಿಂಗಳ ತನ ಆ ಹೆಂಡತಿ ಎದುರು ಬಂದ ತಕ್ಷಣ ಚಂದ್ರಮುಖಿ ಅಂತ. ಒಂದು ವರ್ಷ ಆಯಿತು, ಅದು ಬೇಕ್ರಿ ಇದು ಬೇಕ್ರಿ ಅಂತ ಚಾಲೂ ಮಾಡಿದಳು. ಹಾಗೆ ಚಂದ್ರಮುಖಿ ಅನ್ನೋದು ಬಿಟ್ಟ. ಪ್ರಾಣಸಖಿ ಅಲ್ಲತ್ತ. ಪ್ರಾಣಸಖಿ ಅಂದ್ರೆ ಆಕೆಗೆ ಖುಷಿ ಆಗ್ಲತ್ತು. 1-2 ವರ್ಷ ಆಯಿತು, 2 ಅವಳಿ ಜವಳಿ ಮಕ್ಕಳು ಹುಟ್ಟಿದು, ಸಂಸಾರ ಹೆಚ್ಚಾಯ್ತು. ಅವ ಮನೆ ಬರೋದೇ ತಡ ಒಂದು ಲಿಸ್ಟ್ ಕೊಡ್ಲತ್ತಳು, ಇದು ಬೇಕು ಅದು ಬೇಕು ಅಂತ ಕೊಡ್ಲತ್ತಳು. ಆಗ ಅವ ಮನೆಗೆ ಬಂದಾಗ ಅವನಿಗೆ ಹೆಂಡತಿ ಹೆಂಗೆ ಕಾಣಿಸ್ಲತ್ತಳು ಅಂದ್ರೆ ಚಂದ್ರಮುಖಿ ಅನ್ನೋದು ಬಿಟ್ಟ, ಪ್ರಾಣಸಖಿ ಅನ್ನೋದು ಬಿಟ್ಟ. ಏನಲ್ಲತ್ತಾರೆ? ಜ್ವಾಲಾಮುಖಿ. ಅವ್ರಿಗೆಲ್ಲ ಗೊತ್ತದ ನೋಡ್ರಿ. ಜ್ವಾಲಾಮುಖಿ ಆಗೋದು ಬೇಡ. ದಾಂಪತ್ಯ ಬದುಕಿನೊಳಗೆ ಜ್ವಾಲಾಮುಖಿ ಆಯ್ತಂದ್ರೆ ನಾವು ಸುಟ್ಟು ಹೋಗ್ತೇವೆ.
ನಾವು ತಾಳಿ ಕಟ್ಟುವಾಗ ನನ್ನ ಹೆಂಡತಿ ಹ್ಯಾಂಗೆ ಕಾಣ್ತಾಳೋ ನಾನು ಕೊನೆ ಉಸಿರು ಎಳುವಾಗೂ ಹಾಗೇ ಕಾಣಬೇಕು. ಅದು ದಾಂಪತ್ಯ. ನಾ ಹೇಳಿನಿ, ಈ ಸತಿಪತಿಗಳ ಅಂತರಂಗ ಬಹಿರಂಗ ಏಕವಾಗಿ ಆಚಾರ ವಿಚಾರಗಳಲ್ಲಿ ತದ್ದಾತ್ಮವನ್ನು ತೋರಬೇಕು, ಏಕಾತ್ಮವನ್ನು ತೋರಬೇಕು. ಆಚಾರ ವಿಚಾರಗಳಲ್ಲಿ ಮನಸ್ಸುಗಳು ಒಂದಾಗಿರಬೇಕು, ಭಾವ ಒಂದಾಗಿರಬೇಕು. ಭಾವನೆಗಳು ನೋಡ್ರಿ, ಒಂದು ನಾವು ಆಲೋಚನೆ ಮಾಡಬೇಕು. ನಾವು ಯಾರ್ದಾರ ನೆಂಟರ ಮನೆಗೆ ಹೋದೀವಿ ಅಂತಂದ್ರೆ ಅವ್ರ ಮನ್ಯಾಗ 4 ದಿನ ಇರು ಅಂದ್ರೆ ನಮಗೆ ಬೇಸರಿಕೆ ಬರ್ತದೆ. ಒಂದು ದಿನ ಅವ್ರು ಉಳ್ಳಕ್ಕೆ ಹಾಕ್ತಾರೆ, ಆರಾಮ್ ಸರಿ ಇರ್ತೀವಿ, ಹೆಂಗೋ ಮಾತಾಡ್ತೀವಿ. ಒಂದು 4 ದಿನ ಇರು ಅಂತಂದ್ರೆ ಆಯ್ತದೇನ್ರಿ ನಮಗೆ ಮನೆ ಮನಸ್ಸೇ ಬರಲು ಹೊಂಟದ ಅಂತೇಳಿ ಯಾವ ಜಾಗ ಖಾಲಿ ಮಾಡ್ತೀವಿ, ಹೇಳಲ್ದೆ ಕೇಳೋದು. ಆದ್ರೆ ಯಾವುದೋ ಪರಿಸರದಲ್ಲಿ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲೆಕಾಯಿ ಸಮುದ್ರದೊಳನ ಉಪ್ಪು ಎತ್ತಣಿಂದತ್ತ ಸಂಬಂಧವಯ್ಯ ಅನ್ನುವಂಗೆ ಆ ಮಗಳು ಎಲ್ಲಿರ್ತಾಳೋ, ಆ ಹೆಣ್ಣು ಎಲ್ಲಿರ್ತಾಳೋ, ಹಿರಿಯರು ಮಾಡಿರುವಂಥ ನಂಬಿಕೆ ಮೇಲೆ ಬದುಕನ್ನು ನಡೆಸ್ತಾಳ ಗೊತ್ತಿರಲ್ಲ ನಮಗೆ. ತಂದೆ ತಾಯಿ ಪಸಂದ್ ಬಂದದ ಅಂದಮೇಲೆ ಕಣ್ಣು ಮುಚ್ಚಿ ಮಾಡ್ಕೊಳ್ಬೇಕು ಅನ್ನುವಂಥ ಸಂಕಲ್ಪ ಆ ಕುಟುಂಬದ ಮಕ್ಕಳಿಗಿರ್ತದೆ. ಅಲ್ಲಿ ಒಡನಾಟವನ್ನು ಬೆಳೆದಿರುವಂಥದ್ದೇ ಬೇರೆ, ಅವಳು ಬೆಳೆದಿರುವಂಥ ಪರಿಸರನೇ ಬೇರೆ, ಅಣ್ಣ ತಮ್ಮರ ಜೊತೆ ಒಡನಾಟನೇ ಬೇರೆ, ಸಂಬಂಧಿಕರ ಜೊತೆ ಒಡನಾಟನೇ ಬೇರೆ. ಅವೆಲ್ಲ ಸಂಬಂಧಗಳನ್ನು ಬಿಟ್ಟು ತನಗೆ ಗೊತ್ತೂ ಇರಲಾರ್ದಂಥ, ಪರಿಚಯನೂ ಇರಲಾರ್ದಂಥ, ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ಳದೇ ಇರುವಂಥ ಮನೆಯೊಳಗೆ ಬಂದು ಬದುಕಬೇಕಲ್ಲ. ನಾವು ಶುರು ಲಗ್ನ ಆಗಿಂದ 1 ತಿಂಗಳದಾಗ ಹೇಳ್ತಾಳೆ, ಎಕ್ಕ ಸೊದ್ದರಿ ಮುಗುಲಣಿ ಹಾಕಿಡು ಬಾಜುದಕ್ಕಿ, ನೀ ಶುರು ಮಗ ಮಗ ಅಂತ ಮಗ ಅನ್ಬೇಡ ನೋಡು. ಈ ಕಾಲದಾಗ ಬದ್ಮಾಸವ ಮಗ ಅಂದು ನಿನ್ನ ತಾಳಿಗೆ ಬಡಿತಾವ ನೋಡ್ಯಕ್ಕ ಅಂತ ಹೇಳೋರು ಬರಲೇ ಇರ್ತಾರ, ಹೇಳೋರಿಗೂ ಕೇಳೋರಿಗೂ ಸಮಯ ಇಲ್ಲ ಅಂತ ಯಾವ ಸಂಸಾರದಾಗ ಬದುಕ್ತೀವೋ ಆ ಸಂಸಾರ ಭಾಳ ಸ್ವಾರಸ್ಯವಾಗಿರ್ತದೆ. ಆ ಸಂಸಾರಕ್ಕೆ, ಆ ಕುಟುಂಬಕ್ಕೆ ಆಕಿ ಅಡ್ಜಸ್ಟ್ ಆಗ್ಲಿಕ್ಕೆ ಒಂದಿಷ್ಟು ಹೆಚ್ಚು ಕಡಿಮೆ ಆದರೂ ಸಹಿತ ನಿನ್ನ ಮನ್ಯಾಗ ನಿಂಗೆ ಏನು ಕಲಿಸ್ಯಾಳ, ನಿಮ್ಮವು ಹಿಂಗೆ ಕಲಿಸ್ಯಾಳೇನು, ನೀ ಹಿಂಗೆ ಒಂದು ಚಹಾ ಮಾಡಕ್ಕೆ ಬರಲ್ಲೇನು. ಸುರುದಾಗ ಚಹಾ ಭಗೋಣಿ ಎಲ್ಲದ ಅಂತ ಗೊತ್ತಿರಲ್ಲ, ಸಕ್ರೆ ಎಲ್ಲದ ಅಂತ ಗೊತ್ತಿರಲ್ಲ, ಫೋಣಿದಾಣಿ ಎಲ್ಲವ ಅಂತ ಗೊತ್ತಿರಲ್ಲ. ಮಗ ಅಲ್ಲಿ ಅದು ಅವ ನೋಡೋಂತ ತೋರಿಸ್ಕೊಟ್ಟಾಗ ಆಕಿ ಮಾಡ್ತಾಳೆ. ನಾವು ಸುರು ಗಾಡಿ ಮೇಲೆ ಸ್ಟೇರಿಂಗ್ದ ಹೊಸ ಗಾಡಿ ಬರಲ್ಲ ನಮಗೆ. ನಾವು ಸ್ಟೇರಿಂಗ್ ಮೇಲೆ ಕುಂತು ಬಾಜು ನಡೆಸೋ ಹಲ್ಲು ಅಂತಂದ್ರೆ ನಾವು ಒಯ್ದೆಲ್ಲರೂ ಹೊಡಿತೇವೆ. ನಡೆಸುವಾಗ ನಮಗೆ ಅಂಜಿಸ್ಬಾರ್ದು. ಸಂಸಾರ ಮಾಡಲಿಕ್ಕೆ ಆ ಮನೆಗೆ ಬಂದಾಗ, ಹೊಸ ಹುಡುಗಿ ಬಂದಾಗ ಅವಳನ್ನು ಮನೆಯಾಗ ಹೆಂಗೆ ಕಾಣಬೇಕು ಅಂತಂದ್ರೆ ತನ್ನ ಮನೆಯೊಳಗೆ ಇರುವಂಥ ಪರಿಸರವನ್ನು ಈ ಮನೆಯೊಳಗೆ ನಿರ್ಮಾಣ ಮಾಡುವಂಥ ಸಾಮರ್ಥ್ಯವನ್ನು ಆ ಕುಟುಂಬದ ಸದಸ್ಯರು ಮಾಡಬೇಕು. ಅಲ್ಲಿ ವಾತ್ಸಲ್ಯ ಬೆಳೀತದೆ. ನೀ ಹಿಂಗೆ ಹೊಂದ್ಕೊಂಡು ಹೋಗಬೇಕು ಅನ್ನೋದು ತಪ್ಪಾಗ್ತದೆ. ಒಂದಿಷ್ಟು ಸಮಯಾವಕಾಶವನ್ನು ಕೊಡಬೇಕು. ಅದಕ್ಕೆ ಹೇಳ್ತಾರೆ, ದಾಂಪತ್ಯದ ಕೆಲವೊಂದು ಸೂತ್ರಗಳು ಇರ್ತಾವೆ. ಸುಮ್ಮನೆ ಸಹಜವಾಗಿ ನಿಮಗೆಲ್ಲರಿಗೂ ನಮ್ಮ ಕಾಮನ್ ಆಗಿ ನಮಗೆ ಅರ್ಥ ಮಾಡ್ಕೊಳ್ಳುವಂಥ ನೆಲೆ ಒಳಗೆ ಹೆಂಗಂದ್ರೆ, ದಾಂಪತ್ಯದ ಏನು ಅಂದರೆ ಪ್ರೀತಿ ಇರಬೇಕು ಅಂತ. ದಂಪತಿಗಳಲ್ಲಿ ಪ್ರೀತಿ ಇರಬೇಕು ಮೊದಲನೇದು. ಎಲ್ಲ ಕಡೆಯೂ ಸಹಿತ ಪ್ರೀತಿ ಇಲ್ಲ ಅಂದರೆ ಈ ಜಗತ್ತೇ ಇಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಕೇವಲ ದಾಂಪತ್ಯ ಬದುಕು ಅಷ್ಟೇ ಅಲ್ಲ. ಯಾಕಂದ್ರೆ ದಾಂಪತ್ಯ ಬದುಕು ನನ್ನ ವೈಯಕ್ತಿಕ ಬದುಕಾಗಿರ್ತದೆ. ವೈಯಕ್ತಿಕ ಬದುಕಿನೊಳಗೆ ಸಂತಸ ಇತ್ತು, ಪ್ರೀತಿ ಇತ್ತು, ಸಾಮರಸ್ಯ ಇತ್ತು ಅಂದರೆ ಜಗತ್ತನ್ನು ಸಾಮರಸ್ಯದಿಂದ ಕಾಣಲಿಕ್ಕೆ ಆಗ್ತದೆ. ಅಲ್ಲೇ ಪ್ರೀತಿ ವಿಶ್ವಾಸ ನಂಬಿಕೆ ಇಲ್ಲ ಅಂದರೆ ಜಗತ್ತನ್ನು ಪ್ರೀತಿಯಿಂದ ಕಾಣುವಂಥದ್ದು ದೂರದ ಮಾತು. ಅದಕ್ಕೆ ಹೇಳ್ತಾರೆ, ಒಂದು ಕುಟುಂಬ ಚಂದ, ನೀನು ಸಂಸಾರ ಚಂದ ನಡೆಸಬೇಕು ಅಂದರೆ ಪರಸ್ಪರ ಒಬ್ಬರೊಬ್ಬರಲ್ಲಿ ಪ್ರೀತಿ ಇರಬೇಕು. ಮೊದಲನೇದಾಗಿ ಪ್ರೀತಿ ಇತ್ತು ಅಂದರೆ ಎರಡನೇದೇನಿರಬೇಕು ಅಂದರೆ ಕರುಣೆ ಇರಬೇಕು, ದಯ ಇರಬೇಕು. ಏನಾರ ಒಂದು ಅಪ್ಪಿ ತಪ್ಪು ಒಪ್ಪು ಆಗ್ತಾವೆ. ನಾವು ನಡೆಯುವನು ಎಡವನಲ್ಲದೆ ಕೂತವನು ಎಡವನೇ ಅಂತ ಶರಣರು ಹೇಳ್ತಾರೆ. ಯಾರು ನಡಿತೀವೋ ಅವರೇ ಬೀಳ್ತೀವಿ, ಕುಂತವ್ರು ಹೆಂಗೆ ಬೀಳ್ತಾರೆ? ಮನೆಯ ಸಂಸಾರ ಅಂದಮೇಲೆ, ಕುಟುಂಬ ಅಂದಮೇಲೆ ಒಂದು ಕೆಲಸ ಮಾಡ್ಲಿಕ್ಕೆ ಹೋದಾಗ ಒಂದು ಸ್ವಲ್ಪ ಏರುಪೇರು ಆಗ್ತದೆ. ಒಂದು ಅನ್ನ ಮಾಡ್ಲಿಕ್ಕೆ ಬರಲ್ಲ, ನನಗೆ ಅನ್ನ ಮಾಡಲಿಕ್ಕೆ ನಮ್ಮ ಮಗು ಕಲಿಸ್ಯಾಳ್ರಿ. ನಾವು ಮೊದಲು ಖೋಬಾ ಕಾಲೇಜಾಗ ನೌಕರಿ ಮಾಡಾಗ ಅನ್ನ ಮಾಡ್ಕೊಳಕ್ಕೆ ಬರ್ತಿದ್ದಿಲ್ಲ. ಅನ್ನ ಮಾಡ್ಕೊಳಕ್ಕೆ ಬರಲ್ಲ ಅಂದ್ರೆ 1 ಗಿಲಾಸ್ ಅಕ್ಕಿ ತಗೋಬೇಕು ಮಗ, 2 ಗಿಲಾಸ್ ನೀರು ಹಾಕಬೇಕು ಅಂತ ಹೇಳಿ. ಅದು ಗೊತ್ತಿಲ್ಲ ಅಂದ್ರೆ ಈ ಬಟ್ಟೆ ಇಟ್ಕೊಂಡು ಆ ನೀರಿನ ಮೇಲೆ ಅಕ್ಕಿ ಬರತಾನೆ ಹಿಂಗೆ ಹಚ್ಚಬೇಕು, ಇಲ್ಲಿ ತನಕ ಬರಬೇಕು ನೀರು ಅಂತ ಹೇಳ್ತು. ಇದು ಸರಳ ಸೂತ್ರಗಳು. ಈಗ ಅನ್ನ ಭೀ ಮಾಡ್ತೀವಿ, ಆಲೂ ಭಾತು ಮಾಡ್ತೀವಿ. ಯಾಕಂದ್ರೆ ನಮ್ಮ ಮಗು ಕಲಿಸಿದ ಸೂತ್ರ ಅದು.
ಒಂದು ಸೇರು ಅಕ್ಕಿ ತೊಗೊಂಡು 2 ಸೇರು ನೀರು ಹಾಕ್ರಿ, 2 ಸೇರು ನೀರು ಹಾಕ್ರಿ, ಚಂದ ಆಗ್ತದೆ. ಒಂದಿಟ್ಟು ಹೆಚ್ಚಕಮ್ಮ ಒಂದಿಟ್ಟು ಆಕಿ ಪಾಪ ಹೊಸಕಿ ಇದ್ರೆ ಒಂದು ಆಮ್ಲಿ ಮಾಡಿ ನಂಗೆ ಮಾಡಿದಳು ಅಂತಂದ್ರೆ, ನುಚ್ಚು ಮಾಡಿನಾಗ ಮಾಡಿದಳು ಅಂದ್ರೆ ಆಕಿ ಬಾಯಿ ಬಂದಂಗೆ ಬೈದ್ರೆ ಚಂದ ಆಗ್ಯದ ಅಂತಂದ್ರೆ ಆಕಿ ಭಾಳ ಬೆನ್ನು ತಟ್ಟೆನಂಗೆ ಆಗ್ತದೆ. ನಡೆ ಮುಂದೆ ಹಿಗ್ಗಿ ನಡೆ ಮುಂದೆ, ಜಗ್ಗದೆ ಕುಗ್ಗದೆ ಹಿಗ್ಗಿ ನಡೆ ಮುಂದೆ ಅಂತ ಹೇಳಬೇಕು. ಹಂಗೆ ಹೇಳಿದಾಗ ಕುಟುಂಬ ದಾಂಪತ್ಯ ಬದುಕು ಚಂದ ನಡೀತದೆ. ಮೂರನೇದೇನು ಅಂದ್ರೆ ಪರಸ್ಪರ ಇಬ್ಬರಲ್ಲೂ ಅನ್ಯೋನ್ಯತೆ ಇರಬೇಕು. ಭಾವನೆಗಳನ್ನು ವಿನಿಮಯ ಮಾಡ್ಕೊಳ್ಳೋದನ್ನು ಕಲಿಬೇಕು. ಭಾವನೆ ಸತ್ತು ಹೋದು ಅಂದ್ರೆ ದಾಂಪತ್ಯ ಬದುಕು ಸತ್ತು ಹೋದಂಗೆ. ಒಂದು ಕಡೆ ಇರ್ತಾರೆ, ನಾವು ಮಾತಾಡಲು ಹೊಂಟಿದ್ದೇವೆ ರೀ ಇಬ್ಬರು ಭೀ, ಯಾಕ್ರಿ ಯಾಕೋ ನನ್ನ ಮಗನ ಲಗ್ನಕ್ಕೆ ಒಂದು ತಲೆ ಬಂಗಾರ ಇಡೋ ಅಂದ್ರೆ ಎಲ್ಲ ಇಡ್ಲತ್ತ ಅಂತಂದ್ರೆ ಮಾತು ಬಿಟ್ಟಿದ್ದ ನೋಡ್ರಿ, ಇವತ್ತಿನ ತನಕ ಮಾತಾಡಲ್ಲ ಅಂತಾನೆ. ಭಾಳ ದೊಡ್ಡ ಮನುಷ್ಯ. ಮಗನ ಲಗ್ನದಾಗ ಅವ್ರು ಅವ್ವ ಅಪ್ಪ ತಂದು ಇವ್ನಿಗೆ ಬಂಗಾರ ಇಡಬೇಕು. ಇವ್ರು ಬಂಗಾರ ಇಡಲಿಲ್ಲ ಅಂದರೆ ಹೆಂಡತಿ ಸರಿ ಮಾತು ಬಿಡಬೇಕು. ಎಷ್ಟು ಜನ ಬಿಡಬೇಕು? ಹೆಂಡತಿ ಗಂಡನ ಸರಿ ಮಾತು ಕತೆ ಬಿಡೋದು ಒಳ್ಳೇದಾಗ್ತದೇನ್ರಿ? ನಮ್ಮ ಮನಸ್ಸು ನಮ್ಮ ಭಾವನೆಗಳು ದೂರವಾಗ್ತಾವೆ ಗೊತ್ತಿರಲಿ. ನಾವು ಎಷ್ಟು ಗಂಡನ ಜೊತೆ ಮಾತಾಡೋದನ್ನು ಕಡಿಮೆ ಮಾಡ್ತೀವಿ, ಗಂಡ ಹೆಂಡತಿ ಜೊತೆ ಆಡೋದನ್ನು ಕಡಿಮೆ ಮಾಡ್ತಾರೋ, ನಮ್ಮ ಸಂಬಂಧಗಳು ದೂರ ಆಗಲಿಕ್ಕೆ ಆರಂಭವಾಗ್ತಾವೆ ಗೊತ್ತಿರಬೇಕು. ನಾವು ಭಾವನೆಗಳು ಹಂಚ್ಕೊಳ್ತಾ ಇದ್ದಾಗ ನಾವು ಹತ್ತಿರವಾಗ್ತೀವಿ. ಭಾವನೆಗಳು ಹಂಚ್ಕೊಳ್ಳೋದನ್ನು ಕಡಿಮೆ ಮಾಡಿ ಅಂದರೆ ನಾವು ದೂರ ಆಗ್ತೀವಿ. ಇದು ಲೋಕರೂಢಿಯಾಗಿರುವಂಥ ಮಾತು. ಲೋಕರೂಢಿಯಾಗಿರುವಂಥ ಮಾತು ಹಾಗಿದ್ದ ಮೇಲೆ ನನ್ನ ವೈಯಕ್ತಿಕ ಬದುಕಿನೊಳಗೆ ಯಾಕೆ ನಾನು ಅದನ್ನು ಅಳವಡಿಸ್ಕೊಳ್ಬಾರ್ದು? ಹೆಂಡತಿ ತಪ್ಪು ಮಾಡಿದ್ರೆ ಒಂದು ಹೇಳ್ತಾರೆ, ಅಪ್ಪವ್ರು ಹೇಳ್ತಾರೆ ಕತೆ ಒಂದು ಕಡೆ, ದಾಂಪತ್ಯ ಬದುಕು ಹೆಂಗಿರಬೇಕು ಅಂದ್ರೆ ಗಂಡ ಬೈಲತ್ತ ಅಂದರೆ ಹೆಂಡತಿ ಬೈದ ನೀರು ಹಾಕೋಬೇಕಂತ, ಹೆಂಡತಿ ಬೈಲತ್ತಳು ಅಂದರೆ ಗಂಡ ಬೈದ ನೀರು ಹಾಕೋಬೇಕಂತ. ನೀರು ಹಾಕ್ಕೊಂಡು ಅವು ಬೈದು ಇದು ಕೊಟ್ಟಿದ್ದಂಗೆ ಅದ, ಇದಕ್ಕೆ ಏಟು ಬೈದು ಏನು ಮಾಡೋದ ಅಂತೇಳಿ ಅವನೇ ಹೋಗಿ ಅವನ ಹಂದಕ್ಕೆ ಹೋಯ್ತಾನೆ. ಹೌದಲ್ರಿ? ಗಂಡ ಬೈಲತ್ತಂದ್ರೆ ಹೆಂಡತಿ ಸುಮ್ಮನೆ ಯಾಕೆ ಅಂದಳು ಅಂದ್ರೆ ಮತ್ತೆ ಅವನಿಗೆ ಜೋಶ್ ಬರ್ತದೆ. ಇಲ್ಲಿ ಜಗಳ ಆಡತ್ರಿ ಯಾರ ಅಂತಂದ್ರೆ ಸುಮ್ಮನೆ ಅವ್ರು ಜಗಳ ಆಡ್ಕೊತಾ ಇರ್ತಾರೆ. ನಿಮ್ಮಂಥ ಹಿರುಗಳು ಬೇಡ ಬಾಬಾ ನೀವು ನನಗೆ ಬಿಡ್ರಿ ನೋಡ್ಕೊತವನಿಗೆ ಅಂತಾನೆ. ಕೈ ಬಿಟ್ಟ ಮೇಲೆ ಸುಮ್ಮನೆ ನಿಂದಿರ್ತಾನವ. ಹಂಗಾಯ್ತು. ಅದಕ್ಕೆ ದಾಂಪತ್ಯದೊಳಗೆ ಹುರ್ರಹರ ಅನ್ನಬಾರ್ದು. ಯಾರೂ ದೊಡ್ಡವರಲ್ಲ, ಯಾರೂ ಸಣ್ಣವರಲ್ಲ. ನಾವಿಬ್ಬರು ಬಂದಿದ್ದು ಈ ನಮ್ಮ ಸಂಸಾರ ನೌಕೆಯನ್ನು ದಾಟಿಸ್ಲಿಕ್ಕೆ, ನಮ್ಮ ಕುಟುಂಬವನ್ನು ಸನ್ಮಾರ್ಗಕ್ಕೆ ಒಯ್ಯಲಿಕ್ಕೆ, ನಮ್ಮಿಬ್ಬರ ಮನಸ್ಸನ್ನು ಅರಳಿಸ್ಕೊಂಡು ಬದುಕಲಿಕ್ಕೆ ಅನ್ನುವಂಥ ವೈಚಾರಿಕ ವಿಚಾರ ಇಟ್ಕೊಂಡಾಗ ಅದು ಸುಖಿ ದಾಂಪತ್ಯ ಬದುಕು ಆಗ್ತದೆ. ಅದಕ್ಕೆ ಅನ್ಯೋನ್ಯತೆ ಇರಬೇಕು ಅಂತ ಹೇಳ್ತಾರೆ. ಇನ್ನು ನಂಬಿಕೆ ಅನ್ನೋದು ಭಾಳ ದೊಡ್ಡದು. ದಾಂಪತ್ಯ ಜೀವನದೊಳಗೆ ನಂಬಿಕೆ ಇಲ್ಲ ಅಂದಮೇಲೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ನಂಬಿಕೆ ಇಲ್ಲ ಅಂದಮೇಲೆ ಸಂಸಾರ ಹೆಂಗೆ ನಡೀತದ್ರಿ? ಎಲ್ಲರ ತರಕಾರಿ ತರ್ಲಕ್ಕೆ ಹೋದ್ರು, ನೀ ನನಗೆ ಹೇಳೋದು ಯಾಕೆ ಹೋದಿ ಅಂದ್ರೆ, ಎಲ್ಲರ ಗಂಡಿದ್ದು ಎಲ್ಲರ ಹೋಗಿ ಯಾರಾದ್ರೂ ಸರಿ ನೀ ನನಗೆ ಕದ್ದು ಯಾಕೆ ಮಾತಾಡತ್ತಿದ್ದಿ ಫೋನಿನಾಗ? ಈಗ ಅದು ಭಾಳ ಹೆಚ್ಚಾಗ್ಯದ. ಮಾತಾಡಿದ್ರು ಒಂದು, ಮಾತಾಡದೇ ಇದ್ದರೂ ಒಂದು, ಸಂಬಂಧ ಉಳಿಸ್ಕೊಂಡ್ರು ಒಂದು, ಸಂಬಂಧ ಬಿಟ್ಟರು ಒಂದು. ಅದಕ್ಕೆಲ್ಲಕ್ಕಿಂತ ದೊಡ್ಡದೇನು ಅಂದ್ರೆ ದಾಂಪತ್ಯ ಜೀವನದೊಳಗೆ ನಂಬಿಕೆ ಇರಬೇಕು. ಕೊನೆಯದಾಗಿ ಹೇಳ್ತಾರೆ ಮೆಚ್ಚುಗೆ ಇರಬೇಕು. ಒಬ್ಬರ ಬಗ್ಗೆ ಒಬ್ಬರಿಗೆ ಮೆಚ್ಚುಗೆ ಇರಬೇಕು. ಮೆಚ್ಚುಗೆ ಇಲ್ಲ ಅಂದರೆ ಆ ದಾಂಪತ್ಯ ಅದು ಅದ್ಭುತ ಆಗೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಮತ್ತು ಮನೆಯಾಗ ಗಂಡ ಹೆಂಡ್ರಿ ಯಾನೂ ಮುಚ್ಚಿಟ್ಕೊಳ್ಬಾರ್ದ್ರಿ. ತನ್ನ ವಿಚಾರಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡು ಬದುಕಬೇಕು. ಒಬ್ರಿಗೆ ಮುಚ್ಚಿ ಒಬ್ಬರು ಯಾವುದೂ ಕೆಲಸವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಈ ಒಂದು ಮಾತನ್ನು ಬರ್ತದೆ, ದಾಂಪತ್ಯ ಬದುಕಿನಾಗ ಯಾನು ಮುಚ್ಚಿಟ್ಕೊಳ್ಬಾರ್ದು ಅಂತ ನಾ ಹೇಳ್ದೆ. ಇಬ್ಬರು ಗಂಡ ಹೆಂಡತಿ ಇದ್ದರು. ಅವನಿಗೆ ಸಾಯಂಕಾಲ 6 ಗಂಟೆ ಆಗೋಣ ಇಳ್ಕೊಂಡು ಹೋಯ್ತಿದ್ರಿ. ಸಾಯಂಕಾಲ 6 ಗಂಟೆ ಆಗೋಣ ಇಳ್ಕೊಂಡು ಹೋಯ್ತಿತ್ತು. ಅವಾಗ ಕಟ್ಕೊಂಡು ಹೆಂಡ್ತಿಗರ ಹೇಳ್ಬೇಕಾ? ಹೇಳಿಲ್ಲ. ಯಾಕೆ ಈಗ ಅದು ಭಾಳ ಒಳ್ಳೇದಲ್ಲ. ಇಳ್ಕೊಂಡು ಹೋಯ್ತು ಅಂದ್ರೆ ಒಂದು ಖುಷಿ ಪಡ್ಬೇಕೇನೋ, ನನ್ನ ಗಂಡ ಹೊತ್ತೋಯ್ತು ಅಂದ್ರೆ ಮನೆಯಾಗರ ಇರ್ತಾನೆ ಅಂತ ಖುಷಿ ಪಡ್ಬೇಕು. ಇಳ್ಕೊಂಡು ಹೋಯ್ತಿತ್ತು, ಹೆಂಡ್ತಿಗೂ ಹೇಳಿಲ್ಲವ. ಯಾಕೆ ಅಂದಳು, ನಮ್ಮ ತವ್ರ ಮನೆ ಯಾಕೋ ನನಗೆ ಬಿಕ್ಕ ಹತ್ತೇವ್ರಿ, ನೀವು ಹೋಗಿ ಬರ್ರಿ, ನನಗೆ ಹೋಗಬೇಡ್ದಂತ ನೀವು ಹೋಗಿ ಬರ್ರಿ ಅಂತ ಹೇಳೋದು.
ಮತ್ತು ನಾವು ಹೋಯ್ತಾ 4 ಬಜೆಟ್ಗೆ ವಾಪಸ್ ಬರ್ತಾ ನೋಡು ಒಂದವ. ಆಯಿತು ಆಯಿತು ಅಂತೇಳಿ ಹೋಗ್ತಾ ಅವ ಹೋಯ್ತಾನೆ. ಸುರು ಮದುವೆ ಆಗಿಂದ ವರ್ಷ ಇರ್ತದ. 1 ವರ್ಷ ತನಕ ಮನೆಗೆ ಹಳೆಯ ಬಂದ್ರೆ ಕೈದ ರೊಟ್ಟಿ ಕೊಡಲ್ಲಂತ. ಆಕೆ ಭಾಳ ಖುಷಿ ಆಯ್ತು ಅತ್ತಿ ಇದ್ದಕ್ಕೀಗ. ನಾನು ಹಳೆಯ ಬಂದಾನ ಅಂತ ತಿಳ್ಕೊಂಡು ಅವ್ರಂದರು, ಅತ್ತಿ ನೀವೆಲ್ಲ ಚಂದಿದ್ರಿ ಹ್ಯಾಂಗಿದ್ರಿ ಅಂತೆಲ್ಲ ಕುಶಲೋಪಚಾರ ಮಾಡಿ ಅವಂದ ಅತ್ತಿನಾಗ ಹೋಗ್ಬೇಕಲ್ರಿ ಅಂದವ. ಯಾಕೆ ಅವನ ಕುದಿ ಅವನಿಗಿತ್ತು. ಆಕೆ ಅಂದಳು, ಹಳೆದರೆ ಎಂದಿಲ್ದು ಬಂದಿರಿ, ಹೆಂಗೆ ಹೋಯ್ತೀರಿ, ನೈಟ್ ಹೋಳಿಗೆ ಮಾಡಿ ಉಳ್ಳಾಕ ನೀಡ್ತಾ ಉಂಡು ಹೋಗಟ್ರಿ ಅಂದಳು. ಹೋಳಿಗೆ ಮಾಡ್ಲಾಕ ಬೆಲ್ಲ ಹೋಗಿ ತೊಗೊಂಡು ಬಂದಳು. ಅಲ್ಲಿ ಯಾರ್ದೋ ಮನೆ ಹೋಗಿ ಸೌಡ್ ತರ್ಲಕ್ಕೆ ಹೋದಳು. ಅಲ್ಲೇ ಅರ್ಧ ಗಂಟೆ ಕುಂತಳು ಮಾತಾಡ್ಕೊತ. ಬೆಲ್ಲವಣಿಗೆ ಅಂತೀವಲ್ಲ ರೀ, ತೊಗೊಂಡು ಬರ್ಲಾಕೆ ಹೋದಳು. ಅಲ್ಲೇ ಕುಂತಳು. ಅವನಿಗೆ ಕುದಿಬೇಕು, ದೋನ ಆಯ್ತು, ಅಡೀಚಾಯ್ತು. ಅವ ಅಂದ, ಅತ್ತಿ ನೀವು ಇರ್ರಿ ನಾ ಹೋಯ್ತಾ ಅಂದ. ಹಂಗೆ ಆಗಲ್ರಿ ಹೇಳಿದ್ದಾರೆ. ಆಕೆ ಅಂದಳು, ಹ್ಯಾಂಗೂ ಬಂದ್ರಿ, ಇಲ್ಲಿ ಮನೆಗೆ ಹೋಗಿ ತುಪ್ಪ ಒಂದಿಲ್ಲ, ಹೋಳಿಗೆ ಮಾಡತ್ತಿದ್ದ ತುಪ್ಪ ಬೇಕಲ್ಲ, ತುಪ್ಪ ತರ್ತಾ ಅಂತ ತುಪ್ಪ ತರ್ಲಕ್ಕೆ ಹೋದವು. 4:30 ಆಯಿತು. ಅವ್ನ ಮನೆಗೆ ಹೋಗ್ಲಕ್ಕೆ 2 ಗಂಟೆ ಬೇಕು ನಡ್ಕೊತ ಹೋಗ್ಲಕ್ಕೆ. ಅವ ವಿಚಾರ ಮಾಡ್ದ, 4:15 ಆಗ್ಯದ, 4:45 ಆಗ್ಯದ, 5 ಆಗ್ಯದ. ಆಕೆ ಅಂದಳು, ಹಳೆದೇರೆ ಹೇಳ್ರಿ ಊಟಕ್ಕೆ ಅಂದಳಕಿ. ಅವ ನಿರ್ಧಾರ ಮಾಡಿದ, ಇವತ್ತು ನಾವು ಹೋಗೋದು ಕ್ಯಾನ್ಸಲ್, ಊರಿಗೆ ಹೋಗೋದು ಕ್ಯಾನ್ಸಲ್ ಅಂದ. ಅವ ಅತ್ತಿಗಂದ, ಅತ್ತಿ ನಾ ಇವತ್ತು ಊರಿಗೆ ಹೋಗ್ಬೇಕಂದ, ನಿಮ್ದು ಹೋಳಿಗೆ ಮಾಡೋಕೆ ನಿಮ್ಮ ಪ್ರೀತಿ ಮುಂದೆ ಧನ್ಯ ಆಗಿದೆ, ನೀವು ನಾ ಹಾಗೆ ಹೋದ್ರೆ ಭೀ ನಿಮ್ಮ ಮನಸ್ಸು ಸಮಾಧಾನ ಇರಲ್ಲ, ನಾ ಇವತ್ತಿದ್ದು ಮುಂಜಾನೆ ಹೋಯ್ತಾರೆ ಅತ್ತಿ ಅಂದವ. ಭಾಳ ಚಂದ ಐತೆ ನಾಳೆ, ಎಷ್ಟು ಚಂದ ಹೇಳಿದ್ರು ಅಂಥೇಳಿ ಆಕೆ ಕುಡ್ಲತ್ತಳು. 5:30 ಆಯಿತು, 4:45 ಆಯಿತು. ಕರೆಕ್ಟಾಗಿ 6 ಗಂಟೆಗೆ ಅವನ ಕಣ್ಣು ಇಳ್ಗಣ್ಣು ಹೋಯ್ತದ್ರಿ. 1 ತುತ್ತು ಉಂಡ, 2 ತುತ್ತು ಉಂಡ, 4 ತುತ್ತು ಉಳ್ಳತ್ತಾನ ಕಣ್ಣು ಮಂದು ಆಗ್ಲತ್ತವ. ಹಾಗೆ ಕೈ ಆಡಿಸ್ಕೊತ ಹಾಗೆ ಉಳ್ಳತ್ತ. ಅವ ಏನು ಮಾಡ್ದ ಅಂದ್ರೆ ಜಾಪ್ ಹಾಕ್ಕೊಂಡು ಬಂದಿದ್ದ. ಆ ಪರ್ಕನಾಗಿಂದ ಇಳಿತಾನ. 1 2 3 4 ಅಂದು ಹೆಜ್ಜೆಗಳು ಎಣಿಸ್ಕೊಂಡು ಬಂದಿದ್ದ. ಈಗ ಅದೇ ಹೆಜ್ಜೆ ಗಂಟೆ ಹೋಗ್ಬೇಕಲ್ಲ ಅವ ಏನು ಮಾಡ್ದ ಅಂದ್ರೆ ಕಣ್ಣು ಮುಚ್ಕೊಂಡು ಕಣ್ಣು ತೆಗೆದು ಹಿಂಗೆ ಪಿಳಿ ನೋಡ್ಕೊತ ಊಟ ಮಾಡತ್ತಾನ. ಎದುರು ಏನದ ಅಂತ ಗೊತ್ತಿಲ್ಲ. ಆಕೆ ಒಳಗೆ ಹಪ್ಪಳು ತರ್ಲಾಕಂತ ಹೋಗ್ಯಾಳ. ನಮ್ಮ ಮನ್ಯಾಗ ಹಳ್ಳಿ ಗುಂಟ ಅಲ್ಲೇ ಮನೆಗೆ ಪಡಸಲಿ ಬರಲೇ ಕರುಗಳು ಕಟ್ತೇವೆ, ನನಗೆ ಹೊಸ ಕರುಗಳು ಕಟ್ತೇವೆ. ಆ ಎಮ್ಮೆಕರು ಏನು ಮಾಡಿದ ಅಂತಂದ್ರೆ ಬಂದು ಇವನಿಗೆ ಅಂಗಳದ ಮಾರಿ ಹಾಕ್ಯದ. ಅದು ತಿಲತ್ತದ, ಅದ್ರದ್ದು ತಿಲತ್ತದ, ಮಾರಿ ಹಾಕಿ ತಿಲತ್ತದ. ಇವತ್ತು ತಿಲತ್ತಾನ. ಆಕೆ ನೋಡು ಓಡಿ ಬಂದಳು, ಹೊರ ಹಪ್ಪಳು ತೊಗೊಂಡು ಬಂದಳು. ಎಲ್ಲ ಇದ್ರ ಮರ್ಗಿ ಬರಲಿ ಅಂತ ತಿಳ್ಕೊಂಡು ಅಳೆದರೆ, ನೀವು ಗಂಗಳ ಊಟ ಮಾಡತ್ತೀರಿ, ಕರು ಬಾಯಿ ಹಾಕ್ಯದ, ನೀವು ಏನು ಅಂಬಲೆ ಅನ್ನೋದಕ್ಕೆ ಅಂದೊಳಕಿ. ಅವು ಎಷ್ಟು ಶಾಣೆ. ನಾವು ಊಟ ಮಾಡುವಾಗ ಪಕ್ಷಿ ಪ್ರಾಣಿ ಪಶುಗಳು ಬಂದರೆ ಹೊಡೆಯಂಗಿಲ್ಲ ಅಂದವ. ಎಷ್ಟು ಚಂದದ ಅಂದರು. ಆಕೆ ಅಂದಳು, ನನ್ನ ಹಳೆಯ ಏಟು ದಯಾಮಯನ, ಇವಾಗ ಪಕ್ಷಿ ಪ್ರಾಣಿ ದನಗಳಿಗೆ ಹೊಡಿಲ್ಲ ಅಂದ್ರೆ ನನ್ನ ಮಗಳಿಗೆ ಹ್ಯಾಂಗೆ ಹೊಡಿತಾನ ಅಂತ ಆಕಿಂತೇಳಿ ಭಾಳ ಚಂದ ನೋಡ್ಕೊತಾನ ಅಂತ ಆಕೆ ಗ್ಯಾರಂಟಿ ಆಯಿತು. ಮತ್ತೇನು ಮಾಡಿದಳು ಅಂತಂದ್ರೆ ಒಳಗೆ ಹೋಗಿ ಆಂಬೂರು ತಂದಿದ್ದಿಲ್ಲ. ಅವನಿಗೆ ಅವ ಜಾಗೃತ ಆದ, ಎಮ್ಮೆಕರು ಹೊಂಟದಲ್ಲ ಅಂತ. ಆಕೆ ತಂದು ಆಂಬೂರು ನೀಡತ್ತಳು. ಅವನ ತಲೆಗೆ ಏನದು ಮತ್ತೆ ಎಮ್ಮೆಕರು ಮತ್ತೆ ಬಂತಲ್ಲ ಅಂತ ತಿಳ್ಕೊಂಡು ಅದು ಬ್ಯಾಳೆ ನೀಡತ್ರ ಬರ್ರು ಅಂತ ಹಿಂಗೆ ಬಟ್ಲಾಗ ಆವಾಜ್ ಬರ್ತದಲ್ರಿ, ಅದು ಎಮ್ಮೆಕರನ್ನೇ ಮುಸಿ ಹಾಕಿ ತಿಲತ್ತದ ಅಂತ ತಿಳ್ಕೊಂಡು 10 ಮಗನ ಪಡಲ್ಲಂತಂದು ಹೊಡೆದ. ಯಾರಿಗೆ ಹೊಡೆದ ರೀ? ಎಮ್ಮೆಕರಿಗಲ್ಲ. ಹೊಡೆದ, ಜೋರಿದ್ದೊಟ್ಟು ಹೊಡೆದ, ಕಡಕಾಸು ಹೊಡೆದ. ಅವಾಗ ಹೋಗಿ ಆ ಕಡೆ ಬಿದ್ದುಳಕಿ. ಬೀಳೋಣ, ಅಯ್ಯೋ 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 ಅಂದಳಕಿ. ಅವ ಅಂದ, ನೋಡ್ರಿ, ನಾವು ಪಶು ಪಕ್ಷಿ ಪ್ರಾಣಿಗಳಿಗೆ ಪ್ರೀತಿಸ್ತೇವೆ. ನಾನು ನೋವಾಗ್ಯದ, ನೀವು ಅದಕ್ಕೆ ಬಡಗಿ ತೊಗೊಂಡು ಹೊಡೆದಿರಿ, ಅದಕ್ಕೆ ತಾಳಿಲ್ಲ ಅತ್ತಿ, ನಾನು ನಿಮಗೊಂದು ಕಪ್ಪಳದಾಗ ಹೊಡೆದ, ಕ್ಷಮೆ ಇರಲಿ ಅಂದವ. ನೋಡ್ರಿ, ಅವ ಹೊಡೆದಿದ್ದು ಎಮ್ಮೆಕರಿಗೆ, ಅವ ಮುಚ್ಕೋಬೇಕಲ್ಲ ಮಾತು. ಹಂಗಂದ ಅಂದು ನನ್ನ ಹಳೆಯ ಎಷ್ಟು ಸಮಾಧಾನರ ಯವ್ವ. ಅದು ದನಗಳಿಗೆ ಹೊಡೆದ್ರೆ ಇವ್ರಿಗೆ ತಾಳಲ್ದು, ಏಟು ದಯಾಮಯಿ ಹರಯಪ್ಪ ಅಂದೊಳಕಿ.
ಎಂಥ ಮನೆಗೆ ನನ್ನ ಮಗಳಿಗೆ ಕೊಟ್ಟ, ಸಾರ್ಥಕ ಐತೆ ನಾವು ಕೊಟ್ಟಿದ್ದಕ್ಕೆ ಅಂದ ಆಕೆ. ಇನ್ನು ಅತ್ತಿ ನಾ ಮಕ್ಕೋಬೇಕಲ್ಲ, ಆ ಕಡೆ ಈ ಕಡೆ ಒಂದು ಪರ್ಕನಿ ಇದ್ದು, ಈ ಕಡೆ ಒಂದು ರೂಮ್ ಈ ಕಡೆ ಒಂದು ರೂಮ್ ಇದ್ದು, ಅವ ಹೆಜ್ಜೆ ಎಣಿಸ್ಕೊತ 1 2 3 4 ಅಟ್ರ ಹೆಜ್ಜೆ ಎಣಿಸಿದವ. ಅಟ್ರ ಹೆಜ್ಜೆ ಎಣಿಸಿ ಈ ಕಡೆ ಹೋಗ್ಬೇಕವ, ಈ ಕಡೆ ಹೋಗ್ಬೇಕು. ಹೋದ ಹಾಗೆ ಕೈ ಇಟ್ಕೊಂಡು ಹೋದ, ಅದು ಕಟ್ ನಡ್ಕೊತ ಹೋದ, ಚಂದ ಹೋಗೋರಂಗೆ ಹೋದ. ಹೋಗಿ ಕುಂತ ಮಕೊಂಡ. ರಾತ್ರಿ 1 ಆಯ್ತು. 1 ಆಗಣ ಅವನಿಗೆ 1 2 ಬಂತು. ಹೊರಗೆ ಹೋಗ್ಬೇಕು ಅಂತ ಆಯ್ತು ಅವನಿಗೆ. ಇನ್ನು 1ಕ್ಕೆ ಹೋಗ್ಬೇಕಂದ್ರೆ ಹೆಂಗೆ ಹೋಗ್ಬೇಕು? ಹಾಗೆ ಹೆಜ್ಜೆ ಎಣಿಸ್ಕೊತ ಹೊರಗೆ ಬಂದು ಹೊರಗೆ ಪಡ್ಸಲ್ಯಾಗ ಹೋದ, ಇದಕ್ಕೆ ಹೋದ, ಅಂಗಳಾಗ ಹೋದ. ಅಂಗಳಾಗ ಹೋಗಿ ಏನು ಮಾಡ್ದ ಅಂದ್ರೆ, ಅವ ತಿರುಗಿ ಬರೋ ಟೈಮ್ನಾಗ ಅವನಿಗೆ ತಪ್ರಾಗ ಬಿದ್ದು, ಸುತ್ತೊಡೆ ಟೈಮ್ನಾಗ ತಪ್ರಾಗ ಬಿದ್ದು ಅವ ತನ್ನ ಕೊಲ್ಯಾಗ ಹೋಗ್ಬೇಕು, ಅತ್ತಿ ಕೊಲ್ಯಾಗ ಹೋದ. ಅತ್ತಿ ಕೊಲ್ಯಾಗ ಹೋಗಿ ಅವ ರೂಮಿನಾಗ ಹೋಗಿ ಹಂಗೆ ಹಸ್ಸಂದು ಕುಂತಿದ್ದಲ್ಲ, ಹಾಗೆ ಹೋಗಿ ಅತ್ತಿ ಕೊಲ್ಯಾಗ ಹೋಗಿ ಘಸಕ್ಕಂತ ಕುಂತ. ಅದು ಎಲ್ಲಿ ಕುಂತ? ಅತ್ತಿ ಕಾಲ ಮೇಲೆ ಕುಂತ. ಹೋಗಿ ಕುಂತು ಆಕೆ ಕಟ್ಟನ್ನು ಲೈಟಾಗಿ ಎಪ್ಪೋ ಬಸವ ಅಂತ ಆಕೆ ಎದ್ರು. ಇವಾಗ ಕಣ್ಣು ಮುಚ್ಕೊಂಡೇ ಕುಂತಿದ್ದ. ಕಣ್ಣು ಮುಚ್ಕೊಂಡು ಕುಂತಾನ. ಅವನಿಗೆ ಗೊತ್ತಾಯ್ತು ನನ್ನ ಕೊಲ್ಲೆ ಬೇರೆ ಅದ, ಇಲ್ಲಿ ಅತ್ತಿ ಕೊಲ್ಯಾಗ ಬಂದಿದ್ದ ಅಂತ ಗೊತ್ತಾಯ್ತು ಅವನಿಗೆ. ನಾವು ಏನಂದರಿ ಅತ್ತಿ, ನನಗೆ ಬೆಳಗನ ನಿದ್ದೆ ಹತ್ತಿಲ್ಲ ನೋಡ್ರಿ. ರಾತ್ರಿ ಮಕ್ಕಳು ಹಿಡಿದು ನಂಗೆ ನಿದ್ದೆ ಇಲ್ಲ, ಸಮಾಧಾನ ಇಲ್ಲ. ಯಾಕಿಲ್ಲ? ನಮ್ಮ ಅತ್ತಿ ಕಪಾಳದಾಗ ಹೆಂಗೆ ಹೊಡೆದನ ಈ ಕೈದಿಂದು ಅಂತೇಳಿ. ನಿಮ್ಮ ಕಾಲು ಬಿದ್ದು ತಪ್ಪಾಯಿತು ಅಂತ ಕೇಳಕ್ಕಿಲ್ಲ ಬಂದಿದ್ದ ಅತ್ತಿ ಅಂದವ. ನೋಡ್ರಿ, ಹಿಂಗಿದ್ರೆ ಹ್ಯಾಂಗೆ ನಡೀತದೆ ಸಂಸಾರ? ಒಂದಿನ ನಡೆಸೋದಲ್ಲ, ಕೊನೆ ತನಕ ಬದುಕೋದದ. ಕೊನೆ ತನಕ ಅವ್ರ ಜೊತೆ ಬಾಳ್ವೆ ಮಾಡೋದದ. ಅವ್ರ ಜೊತೆ ಬಾಳ್ವೆ ಮಾಡುವಂಥ ಬದುಕಿನೊಳಗೆ ನಾವು ಮುಚ್ಕೊಂಡು ಎಷ್ಟು ಜನ ಇದ್ದ ಸಾಧ್ಯ ಇರ್ತದ್ರಿ? ಸಾಧ್ಯ ಇಲ್ಲ. ಅದಕ್ಕೆ ಮನೆಯವ್ರ ಜೊತೆ, ವಿಶೇಷವಾಗಿ ತನ್ನನ್ನು ನಂಬಿ ಬಂದಿರುವಂಥ, ಇಡೀ ಕುಟುಂಬವನ್ನು ತ್ಯಾಗ ಮಾಡಿ ನಮ್ಮನ್ನು ನಂಬಿ ಬಂದಿರುವಂಥ ಅರ್ಧಾಂಗಿ ಜೊತೆ ಭಾಳ ಔಚಿತ್ಯಪೂರ್ಣವಾಗಿ ಬದುಕೋದನ್ನು ನಾವು ರೂಢಿಸ್ಕೊಳ್ಬೇಕು ಅಂತ ಶರಣರು ಹೇಳ್ತಾರೆ. ಆಗ ಮುಂದೆ ಶರಣ ಒಂದು ವಚನ ಬರ್ತದೆ, ಅಚ್ಚಕ್ಕಿ ಇರುವಾಗ ನುಚ್ಚಕ್ಕಿ ಹಂಗೇನ, ಇಚ್ಚುಳ್ಳಗಾತಿ ಹಡೆದವ್ವ ಇರುವಾಗ ನುಚ್ಚವರ ಸಂಘ ನನಗೆ ಯಾಕ. ಮನೆಯೊಳಗೆ ತಾಯಿ ಇರಬೇಕು ಅಂತ ಹೇಳ್ತಾರೆ. ಬಾಂಧವ್ಯ ಎಲ್ಲಿರ್ತದೆ ನೋಡು, ಆಲೋಚನೆ ಮಾಡಿರಿ. ಮನೆಯಾಗ ಒಬ್ಬಕ್ಕೆ ಮುದುಕಿ ಕೊಯ್ ಅಂತ ಕೆಮ್ಕೋತಾ ಕುಂತ್ರೆ ಆ ಕುಟುಂಬ ಜಾಗೃತ ಆಗಿರ್ತದೆ. ಆ ಮನೆಗೆ ಯಾಕೆ ಕಳೆ ಬರಲ್ಲ? ಆಕೆ ಬೆಳಗನ ಮಕ್ಕೊಂಬಂಗಿಲ್ಲ, ರಾತ್ರಿ ಆಯ್ತು 1-2-3 ಸಲ ಹೇಳ್ತಾಳೆ, ಕೆಮ್ತಾಳೆ, ಮತ್ತು ಮಲ್ಕೊಳ್ತಾಳೆ, ಜಾಗೃತವಾಗಿಡ್ತಾಳೆ ಆ ಕುಟುಂಬವನ್ನು. ಆ ಪಾರ್ಗಳು ತಡ ಮಾಡಿ ಹೊಂಟು ಮನೆಗಂದ್ರೆ ಯಾಕೋ ತಡ ಮಾಡತ್ತಿದೆ ಅಂತ ಕೇಳ್ತಾಳೆ. ಮಕ್ಕಳು ಕೇಳಿ ಬಿಡಲಿ, ಯಾಕೋ ತಡ ಮಾಡತ್ತಿದೆ ಅಂತ ಅಜ್ಜಿ ಮನಸ್ಸು ಕೇಳ್ತದೆ. ಸೊಸೆ ಅತ್ತೈತ ಓಡಾಡತ್ತಳು ಅಂತಂದ್ರೆ ಅತ್ತೈತೆ ಯಾಕೆ ಓಡಾಡತ್ತಿದೆ, ಮನೆಯಾಗ ಕೂಡಕ್ಕೆ ಬರಲ್ಲ ಅಂತ ಕೇಳ್ತಾಳೆ ಆಕೆ. ಆ ಮುದುಕಿ ಇರೋ ತನಕ ನನಗೆ ಸುಖ ಆಗಲ್ಲ ಅಂದರೂ ಚಿಂತೆ ಇಲ್ಲ, ಆ ಮನೆಯೊಳಗೆ ಆಕೆ ಮೇಟಿಯಾಗಿರ್ತಾಳೆ. ಆ ಮೇಟಿಯಾಗಿ ಎಲ್ಲಿರ್ತಾಳಂದ್ರೆ, ಸುಖಿ ದಾಂಪತ್ಯದೊಳಗೆ ಹಿರಿಯರು ಮಾರ್ಗದರ್ಶಕರಾಗಿರಬೇಕು ಅಂತ. ಎಲ್ಲ ಹೇಳ್ತಾರಲ್ಲ, ಪಾರು ಮಾಡಿದ ಹೊಲ ಅಲ್ಲ, ಪೋರಿ ಮಾಡಿದ ಮನೆ ಅಲ್ಲ ಅಂತ ಹೇಳ್ತಾರೆ. ಒಂದು ಕುಟುಂಬದೊಳಗೆ ಸಂಸಾರದ ಇಳಿ ವಯಸ್ಸಿನ ಪಾರುಗಳು ಇರ್ತಾವ, ಹೆಚ್ಚು ಕಮ್ಮಿ ಅವಕ್ಕೇನೂ ಅರಿವು ಇರಲ್ಲ. ಏನಾರ ಸಂಭಾಳಿಸ್ಕೊಂಡು ಹೋಗಬೇಕು ಅಂದ್ರೆ ಆ ಮನೆಯೊಳಗೆ ಹಿರಿಯರು ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹ್ಯಾಂಗೆ ಹೇಳ್ತಾರೆ ಅವರು ಅಂದರೆ, ನಾವು ಹ್ಯಾಂಗೆ ಇರಬೇಕು ಅಂತ ಹೇಳ್ತಾರಂದರೆ, ನಾವು ಇವತ್ತೇನು ಮಾಡುತ್ತೀವಿ, ತಂದೆ ತಾಯಿಗಳಿಗೆ ಸರಿಯಾಗಿ ನೋಡ್ಕೊಳ್ಬೇಕು ಅಂತಲ್ಲ, ತುತ್ತು ಕೊಟ್ಟವಳನ್ನು ಮರಿತಾ ಇದ್ದೀವಿ. ಮನೆಯೊಳಗೆ ಮಾತಾಪಿತರನ್ನು ನಾವು ಬೈತಾ ಇದ್ದೀವಿ, ಅವರಿಗೆ ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇದ್ದೀವಿ. ಸರಿಯಾಗಿ ನೋಡಿಕೊಳ್ಳುವಂಥ ಸೌಜನ್ಯತೆ ಇವತ್ತು ನಮ್ಮಲ್ಲಿ ಉಳಿದಿಲ್ಲ. ಇದು ದಾಂಪತ್ಯ ಬದುಕಿನೊಳಗೆ ಭಾಳ ನೋಡ್ರಿ. ನಾವು ಹೆಂಗಿರಬೇಕು ಅಂದ್ರೆ, ಮನ್ಯಾಗ ಗಂಡಿದ್ದವು ಹೆಂಗಿರಬೇಕು ಅಂದ್ರೆ, ಮನ್ಯಾಗ ಆ ಹಿಂದಕ್ಕೆಲ್ಲ ಹಂತಿ ಕಟ್ತಿದ್ರು. ಆ ಹಂತಿ ಕಟ್ಲತ್ರ ನಡು ಖಳ ಹೊಲದಾಗ ಮಾಡಿ ನಡ್ಬರಕ್ಕೆ ಒಂದಿಷ್ಟು ಗಾರಿ ಹೊಡೆದು ನಡ್ಬರಕ್ಕೆ ಒಂದು ಗುಂಜಿ ಹುಳ್ತಿದ್ರು. ಅದಕ್ಕೆ ಸುತ್ತ ಈಚಕ್ಕೊಂದು 5 ಎತ್ತು ಅಚಕ್ಕೊಂದು 5 ಎತ್ತು ಕಟ್ಟಿ ಅದು ಜೋಳ ತುಳಿಸ್ತಿದ್ರು, ಮತ್ತೊಂದು ತುಳಿಸ್ತಿದ್ರು. ಆ ಮೇಟಿ ಗಟ್ಟಿತ್ತು ಅಂದ್ರೆ ಆ ಎತ್ತುಗಳು ಆ ಕಡೆ ಈ ಕಡೆ ಆಡಂಗಿಲ್ಲ. ಮೇತಿ ಆಳಸಾಯ್ತು ಮೇಟಿ ಅಂದ್ರೆ ಆ ಎತ್ತು ಆ ಕಡೆ ಹೋಗ್ತದೆ, ಈ ಎತ್ತು ಈ ಕಡೆ ಹೋಗ್ತದೆ.
ಮನೆ ಕುಟುಂಬವನ್ನು ನಡೆಸವ ಈ ಮನೆಯೊಳಗಿರುವಂಥ ಪ್ರತಿಯೊಬ್ಬ ಸದಸ್ಯರನ್ನು ನಾ ಎಷ್ಟು ಗೌರವ ಕೊಡ್ತಾನೋ ನೀನು ಅಷ್ಟೇ ಗೌರವ ಕೊಡು, ನಿನ್ನ ಕುಟುಂಬದ ಸದಸ್ಯರಿಗೆ ನೀ ಎಷ್ಟು ಗೌರವ ಕೊಡ್ತೀವೋ ನಾನು ಅಷ್ಟೇ ಗೌರವ ಕೊಡ್ತಾ ಅನ್ನುವಂಥ ಹೃದಯ ವೈಶಾಲ್ಯತೆ ಭಾವ ಬೆಳಿಬೇಕು. ಅದನ್ನು ಬಿಟ್ಕೊಟ್ಟು ನಮ್ಮ ಅವ್ವ ಅಪ್ಪಗೆ ನಮ್ಮ ಹೆಂಡ್ರ ಮುಂದೆ ನಾವು ಬೈಲಿಕ್ಕೆ ಆರಾಮ ಮಾಡಿದೆವು ಅಂದ್ರೆ ಅವ್ರು ಯಾಕೆ ಹೆಸರು ಇಟ್ಕೊಳ್ತಾರೆ? ಅವ್ರು ಏನಾಗಬೇಕು? ಅವ್ರೇನೂ ಆಗಲ್ಲ. ತಂದ್ರೆ ಬಂದಾಕಿ ಅಂತ ಹೇಳ್ತಾರೆ. ತಂದ್ರೆ ಬಂದಾಕಿ ಇರ್ಬೋದು, ಬಂದಾಕಿ ಅಲ್ಲಿ ಬಾಳ್ವೆಯನ್ನು ಮಾಡ್ತಾಳೆ ಅನ್ನೋದು ನಾವು ಮರಿಬಾರ್ದು. ಅದಕ್ಕೆ ಹೇಳ್ತಾರೆ, ಈಗ ಮಾತಾನಿಂದಂ ಮಹಾವ್ಯಾಧಿ. ತಂದೆ ತಾಯಿಗಳಿಗೆ ನಿಂದೆ ಮಾಡ್ತೀವಿ ಅಂತಂದ್ರೆ ನಾವು ಇಲ್ದೊಂದು ರೋಗ ನಮಗೆ ಬರ್ತಾವಂತ, ಇಲ್ದ ರೋಗನೂ ನಮಗೆ ಬರ್ತಾವೆ. ನಾವು ಆಲೋಚನೆ ಮಾಡಬೇಕು. ತಂದೆ ತಾಯಿಗಳಿಗೆ ಯಾರು ನಿಂದೆ ಮಾಡ್ತಾರೆ, ಮಾತಾನಿಂದಂ ವ್ಯಾಧಿಗಳು ಬರ್ತಾವೆ. ತಾಯಿಗೆ ಯಾವ ನಿಂದೆ ಮಾಡ್ತಾನೆ ನಾವು. ಇನ್ನು ಪಿತಾನಿಂದಂ ಕ್ಷಯನಾಶಂ. ತಂದೆಗೆ ಯಾವ ಒದ್ದು ಹೊರಗೆ ಹಾಕಬೇಕು, ಅದು ಮಾಡಬೇಕು. ಎಲ್ಲೋ ಮನ್ ನೋಡಿ ಆಸ್ತಿ ಕೊಡಲಿಲ್ಲ ಅಂತ ತಿಳ್ಕೊಂಡು 3 ಮಂದಿಲ ಮೇಲಿಂದ ಕೆಳಗೆ ಬಿಟ್ಟೇಕೇನಂತ ತಗೊಂಡು ಮಗ ಇದ್ದವು. ಆಸ್ತಿ ನಾವೇನು ಜೊತೆ ಒಯ್ತೀವೇನ್ರಿ? ಅವ್ರಿಗೆ ನಮಗೆ ಆಸ್ತಿ ಮಾಡ್ಯ ಅನ್ನುವಂಥ ಪರಿಕಲ್ಪನೆ ಇಲ್ಲದೆ ಆಸ್ತಿ ಮಾಡೋದು ಲಾಭ ಏನದ? ಅದಕ್ಕೆ ತಾಯಿಗೆ ಯಾರು ನಿಂದಿಸ್ತಾರ ಅವ್ರಿಗೆ ಇಲ್ದ ರೋಗಕ್ಕೆ ಒಳಗಾಗ್ತಾರ. ಇದು ನಾ ಹೇಳೋ ಮಾತಲ್ಲ. ತಂದೆಗೆ ನಿಂತವರು ನಿಂದೆ ಮಾಡೋರು ಕ್ಷಯನಾಶಂ ಅಂತ ಹೇಳ್ತಾರೆ. ಕಣ್ಣನ್ನು ಹಾಳಾಗ್ತಾವ ಅಂತ ಹೇಳ್ತಾರೆ. ಅಂದ್ರೆ ಬದುಕಿನಲ್ಲಿ ಇದ್ದು ಕುರುಡಾಗ್ತಾನ ಅಂತ ಅರ್ಥ. ಅದು ಮುಂದೆ ದೇವಾನಿಂದಂ ದರಿದ್ರಂ. ಪರಮಾತ್ಮ ಇಲ್ಲನರಿ, ಅವ ಏನು ಮಾಡವನರಿ, ಅವನಿಂದ ಏನಾಗಬೇಕಾಗ್ಯದ್ರಿ, ಎಲ್ಲ ನಾ ಮಾಡವಿದ್ದರಿ ಅಂತೇನು ಮಾತಾಡ್ತಾರಲ್ಲ, ದೊಡ್ಡ ದೊಡ್ಡ ಮಾತು. ಅವ್ರಿಗೆ ದಾರಿದ್ರ್ಯವನ್ನು ಬಡ್ಕೋತದೆ. ಕೊನೆಗೆ ಹೇಳ್ತಾರೆ, ಗುರುನಿಂದಂ ಕುಲನಾಶಂ. ಯಾವ ಗುರುಗಳಿಗೂ ನಾವು ನಿಂದಿಸಬಾರ್ದು, ಯಾವ ಗುರುಗಳಿಗೂ ಟೀಕೆ ಟಿಪ್ಪಣಿ ಮಾಡಬಾರ್ದು. ನಮ್ಮ ಮನಸ್ಸಿತ್ತು ಹೋಗಿ ಭೇಟಿ ಆಗೋಣ, ಮನಸ್ಸಿಲ್ಲ ಅಂದ್ರೆ ಶರಣಾರ್ಥಿ ಅಂದ್ರೆ ನಮ್ಮ ಜಾದ ನಾವಿರೋಣ. ಗುರುನಿಂದಂ ಕುಲನಾಶಂ ಅಂತ ಹೇಳ್ತಾರೆ. ಯಾರು ಗುರುಗಳಿಗೆ ನಿಂದೆ ಮಾಡ್ತೀವೋ ಅವ್ರದ್ದು ನಾಶ ಆಗ್ತದ ಅಂತ ಹೇಳ್ತಾರೆ. ಯಾವ ರೀತಿಯಿಂದ ಯಾವುದಾಗ್ತದೋ ಗೊತ್ತಿಲ್ಲ, ಆಲೋಚನೆ ಮಾಡಬೇಕು. ಈ 4 ಮಾತುಗಳನ್ನು ನಾವು ಜೀವನದಲ್ಲಿ ಇಟ್ಕೊಂಡು ದಾಂಪತ್ಯ ಬದುಕು ನಡೆಸಿದಾಗ ನಮ್ಮ ಸುಖಿ ದಾಂಪತ್ಯ ಆಗ್ತದೆ. ನಾವು ಹಿರಿಯರನ್ನು ಗೌರವ ಕೊಡೋದು ಕಲ್ತೀವಿ. ಪರಮಾತ್ಮನನ್ನು ನಾವು ಒರೆಸ್ಕೊಳ್ಬೇಕು ಅನ್ನುವಂಥ ಮನಸ್ಥಿತಿ ನಮಗೆ ಬರ್ತದೆ. ನಮ್ಮ ಭಾವನೆಯನ್ನು ಪರಿಶುದ್ಧ ಮಾಡಿ ಮುಂದೆ ದಾರಿ ತೋರಿಸುವಂಥ ಗುರುವನ್ನು ನೆನೆಸ್ಕೊಂಡೇವು ಅಂದ್ರೆ ನಮ್ಮ ಬದುಕು ಹೊಸನಾಗ್ತದೆ. ಈ 4 ಅಂಶಗಳನ್ನು ನಮ್ಮ ಜೀವನದೊಳಗೆ ನೆನಪಿಟ್ಕೊಳ್ಬೇಕು ಅಂತ ಹೇಳ್ತಾರೆ. ಅದು ಕುವೆಂಪು ಒಂದು ಮಾತು ಹೇಳ್ತಾರೆ, 2 ಹೆಸರು 1 ಉಸಿರು. 2 ಹೆಸರು 1 ಉಸಿರು, ನಾನು ಪತಿ ನೀನು ಸತಿ, ಒಂದೇ ದಂಪತಿ ಅಂತ ಹೇಳ್ತಾರೆ. ಎಷ್ಟು ಚಂದದ. 2 ಹೆಸರು ಹೌದು, ಆದ್ರೆ ಉಸಿರು ಒಂದೇ ಆಗಬೇಕು ಅಂತ ಹೇಳ್ತಾರೆ. ಉಸಿರು ಒಂದಾಗಬೇಕು ಅಂತ ಹೇಳ್ತಾರೆ. ದಾಂಪತ್ಯದೊಳಗೆ ಒಂದಾಗಿ ಬದುಕಿದಾಗ ನಾವು ಬದುಕು ಸಾರ್ಥಕವಾಗ್ತದೆ. ಅದಕ್ಕೆ ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಮಂತೆ, ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಮಂತೆ, ದಂಪತಿ ಏಕಾಭಾವವಾಗಿ ನಿಂದಲ್ಲಿ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು ಸಂಗರ ಬಸವಣ್ಣ. ನಾವು 2 ದೃಷ್ಟಿ 2 ದೃಷ್ಟಿ ಇದ್ದರೂ ಒಂದೇ ದೃಷ್ಟಿಯಾಗಿ ಮಾಡಬೇಕು, ನೋಡಬೇಕು. ಯಾರು? ಗಂಡ ಹೆಂಡತಿ ಮನ್ಯಾಗ ಕುಂತು ರಾತ್ರಿ ಕುಂತಾಗ ಆಲೋಚನೆ ಮಾಡಬೇಕು, ನಮಗೆ ಏನು ಮಾಡಬೇಕಾಗ್ಯದ್ರಿ. ಹೊರಗೆ ಬಾಜಾರದ ನಿಂತು ಮಾತಾಡೋದಲ್ಲ. ಹೊರಗೆ ಬಾಜಾರದ ನಿಂತು ಇವತ್ತು ಎಣ್ಣೆ ಇಲ್ಲ ನೋಡ್ರಿ, ಇವತ್ತು ತರಕಾರಿ ಇಲ್ಲ ನೋಡ್ರಿ, ಇವತ್ತು ಕಿರಾಣಿ ಇಲ್ಲ ನೋಡ್ರಿ, ನೀ ಏನಕ್ಕೆ ಹೊಡ್ಡಾಗಿದ್ದು ನೋಡು ಅಂದ್ರೆ ನಗುತ್ತಾರೆ ಹೊರಗಿನವ್ರು. ನನ್ನನ್ನು ನಂಬಿ ಕಟ್ಕೊಂಡು ಮನೆಗೆ ಬಂದವನನ್ನು ರೋಡಿನ ಮೇಲೆ ನಿಂತು ನಾವು ಬೈದೀವಿ ಅಂದ್ರೆ, ಹೀಯಾಳಿದೀವಿ ಅಂದ್ರೆ ನಮ್ಮ ಗಂಡನ ಬಗ್ಗೆ ಯಾರ ಮುಂದೆ ಚಾಡಿ ಚಿಕ್ಲಿ ಹೇಳಬಾರ್ದು. ಚಲೋ ತಿಳ್ಕೊರಿ. ನಮ್ಮ ಹೆಂಡತಿ ಬಗ್ಗೆ ನಾವು ಮತ್ತೊಬ್ಬರ ಮುಂದೆ ಅವಾಚ್ಯವಾಗಿ ಮಾತಾಡಬಾರ್ದು. ನೋಡುವ ದೃಷ್ಟಿಕೋನ ಬೇರೆ ಆಗ್ತಾವ, ಆಚಾರ ವಿಚಾರಗಳನ್ನು ಬೇರೆ ಆಗ್ತಾವ. ಭಿನ್ನಾಭಿಪ್ರಾಯಗಳು ಬಂದು ಅಂತಂದ್ರೆ ನಮ್ಮನ್ನು ನಾವೇ ಬಗೆಹರಿಸ್ಕೊಳ್ಬೇಕೇ ಹೊರತು ಮತ್ತೊಬ್ಬರು ಮಧ್ಯಸ್ಥಿಕೆ ಮಾಡಿಕೊಂಡು ಅಲ್ಲಿ ಅವರಿಗೆ ಅವಕಾಶವನ್ನು ಕೊಡಬಾರ್ದು.
ದಾಂಪತ್ಯದೊಳಗೆ ಮೂರನೇ ಎಂಟ್ರಿ ಆಗಬಾರ್ದು. ಮೂರನೇರು ಬಂದರೂ ನಿಮ್ಮ ಸಂಸಾರ ಹಾಳು ಮಾಡಿದ್ರು ಅಂತ ತಿಳ್ಕೊರಿ. ಯಾಕೆ ಆಗಲ್ಲ ನನಗೆ, ನಾ ಹ್ಯಾಂಗಾರ ಮಾಡಿ ನಿಮ್ಮ ಸಂಸಾರ ಹಾಳು ಮಾಡಬೇಕು ಅಂತ ಬದುಕ್ತೀನಿ. ಅದಕ್ಕೆ ಹೇಳ್ತಾರೆ, ಈಗ ದೈಹಿಕ ದಾಂಪತ್ಯ ಅಂದರೆ ಕೇವಲ ದೈಹಿಕ ಆಕರ್ಷಣೆ ಆಗಲಾರ್ದೇ ಏನಾಗಬೇಕಂತ, ಸಾಮಾಜಿಕ ಕರ್ತವ್ಯ ಆಗಬೇಕು, ಜವಾಬ್ದಾರಿ ಆಗಬೇಕು, ಅದು ರೂಢಿಸ್ಕೊಂಡು ಹೋಗುವಂಥ ಮನಸ್ಥಿತಿ ಇಬ್ಬರಲ್ಲೂ ಬರಬೇಕು. ಈಗ ಮೈ, ಮಾತು, ಮನಸ್ಸು ಇಜಿಕಲ್ಟು ದಾಂಪತ್ಯ. ಮೈ, ಮಾತು, ಮನಸ್ಸು ಪ್ರಾಪಂಚಿಕ ಬದುಕನ್ನು ಮಾಡಬೇಕು. ಎರಡನೇದು ಯಾವುದು ಅಂತಂದರೆ, ನಾವು ನನ್ನವ್ರ ಜೊತೆ, ನನ್ನ ಗಂಡನ ಜೊತೆ, ಗಂಡ ಆದವ ಹೆಂಡತಿ ಜೊತೆ ಪ್ರೀತಿಯ ನಲ್ಮೆಯ ಮಾತುಗಳನ್ನು ಹೆಚ್ಚಿಗೆ ಆಡಬೇಕು. ಹೆಚ್ಚಿಗೆ ಆಡಬೇಕು ಅಂತ ನೋಡ್ರಿ, ನಾವು ನೋಡುವ ದೃಷ್ಟಿಕೋನ ಬದಲಾವಣೆ ಮಾಡ್ಕೊಳ್ಬೇಕು. ನೋಡುವ ದೃಷ್ಟಿಕೋನ ಬದಲಾವಣೆ ಆಯಿತು ಅಂದ್ರೆ, ನಾ 80 ವರ್ಷದ ವಯಸ್ಸಾದರೂ ಸಹಿತ ನನ್ನ ಹೆಂಡತಿ ಆಗ ಮದುವೆ ಆಗಿ 20 ವರ್ಷ ನನಗೆ ಕಾಣ್ತಾಳೆ. ನೋಡೋ ದೃಷ್ಟಿಕೋನ ಬದಲಾಗಬೇಕು. ನಾನು ವಿಚಾರ ಚಿಂತನೆಯಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು. ಮುಂದೊಂದು ಹೇಳ್ತಾರೆ, ಮನಸ್ಸು, ನನ್ನ ಮನಸ್ಸು ತಿಳಿಯಾಗಿಟ್ಕೊಳ್ಬೇಕು, ಹೊಳೆಯಾಗಿ ಹರಿಸ್ತಾ ಇರಬೇಕು. ಅಂದಾಗ ಮಾತ್ರ ದಾಂಪತ್ಯ ಬದುಕು ಚೆಂದ ಇರ್ತದೆ. ದಾಂಪತ್ಯ ಬದುಕು ಚೆಂದ ಇರಬೇಕು ಅಂದ್ರೆ ನಾವು ಈ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಒಂದು ದಾಂಪತ್ಯ ಬದುಕು ಖುಷಿಯಾಗಿರಬೇಕು ಅಂದ್ರೆ, ಚೆಂದಾಗಿ ಇರಬೇಕು ಅಂದ್ರೆ ಹೆಂಡತಿಯನ್ನು ಹೊಗಳ್ತಿರ್ಬೇಕಂತ. ಹೆಂಡತಿಗೆ ಶಬಾಷ್ ಶಬಾಷ್ ಅನ್ಬೇಕಂತ, ವೆರಿ ಗುಡ್ ಅನ್ಬೇಕು ಎಲ್ಲ ಕಾಲ. ಹೀಗೆ ಒಬ್ಬ ಏನು ಮಾಡ್ದ ಅಂತ, ಹೆಂಡತಿ ನನಗೆ ಆಕೆ ಶೇರಲ್ಲೇ ಹೊಂಟದ್ರಿ, ಆಕೆ ನೋಡಿದ್ರೆ ನನ್ನ ಮೈ ಉರಿಲತ್ತದ್ರಿ, ನಾ ಹ್ಯಾಂಗೆ ಮಾಡಬೇಕು ಅಂತೇಳಿ ಒಬ್ಬ ಗುರುಗಳ ಬಲ್ಲಿ ಹೋದ ಅಂತ. ಗುರುಗಳು ಅಂದ್ರಂತ, ನೋಡಪ್ಪ, ದಾಂಪತ್ಯ ಬೆಳಗಾದ್ರೆ ಮುಗಿತು ಅನ್ನೋದಲ್ಲ, ನಿನ್ನಲ್ಲಿ ಉಸಿರಿರೋ ತನಕ, ಆಕಿನಲ್ಲಿ ಉಸಿರಿರೋ ತನಕ ಅಲ್ಲಿ ಬದುಕಬೇಕಾಗಿಂದಿರ್ತದೆ. ಹೊಂದಾಣಿಕೆ ಮಾಡಿಕೊಳ್ಳೋದನ್ನು ಕಲಿಯಪ್ಪ ಅಂತ ಹೇಳಿದ್ರಂತ. ಏನು ಮಾಡಬೇಕು ಗುರುಗಳೇ? ಏನು ಮಾಡೋದು ಬೇಡ, ನೀ ಅವಳನ್ನು ನೋಡುವ ದೃಷ್ಟಿ ಬದಲಾವಣೆ ಮಾಡು. ನಾನು ಹೆಂಡತಿಗಿಂತ ಜಗತ್ತಿನ ಯಾರೂ ಅಪ್ಸರೆ ಇಲ್ಲ ಅಂತ ತಿಳ್ಕೊ. ಆಕೆ ಏನು ಕಾರ್ಯಗಳು ಮಾಡ್ತಾಳ, ಮನಸ್ಸಿಂದ ಖುಷಿ ಪಡು, ಆನಂದ ಪಡು. ಅವಳು ಏನು ಮಾಡಿದ್ರು ಸಹಿತ ಭಾಳ ಚೆಂದಾಗ್ಯದನು ಅಂತ ಹೇಳಿದ್ರಂತ. ಆಗ ಅದೇ ಲವಲವಿಕೆಯಿಂದ ಮನೆಗೆ ಬಂದು ಆಕೆ ಗಂಡ ಉಳ್ಳಾಕ ಕೊಟ್ಟು ಗುರುಗಳು ಹೇಳಿದ ಮಾತಿತ್ತು. ಅವತ್ತು ಆ ದೋಸೆ, ಆ ಚಟ್ನಿ ಎಲ್ಲ ಕೊಟ್ಟು ತಿಂದೇನಂದ, ಗುರುಗಳು ಹೇಳಿದ ಮಾತು ನೆನಪಾಯ್ತು. ಏನಂದರು? ನೀವು ಮಾಡಿದ್ದ ಅಡುಗೆ ಮೃಷ್ಟಾನ ಚೆಂದಾಗ್ಯದ ಅಂತ ನೀನು ಶಬ್ಬಾಸನು ಅಂತ ಹೇಳಿದ್ರು. ಆಗಾಕಿ ಅವಂದ, ವಾಹ್, ಏನು ಅಡುಗೆ ಮಾಡಿದೆ ಇವತ್ತು, ಏನು ದೋಸೆ ಆಗ್ಯದ, ಏನು ಪಲ್ಯ ಆಗ್ಯದ, ಏನು ಚಟ್ನಿ ಆಗ್ಯದ, ಹೀಗೆ ನಾ ಉಂಡೇ ಇಲ್ಲ ನೋಡು ಅಂದವ. ಆಕೆ ಹಚ್ಚ ಮಗನ ಒಂದು ಕಣ್ಣಂತೇಳಿದ್ರೆ ರಜಗಿಲಿತ್ತು ಬಡದಳು ಅಂತ. ಆಕೆ ಅಂದಳು, 20 ವರ್ಷ ಆಯ್ತು ನಿನಗೆ ಕಟ್ಕೊಂಡಿದ್ದ, ಒಮ್ಮರ ಚಂದದ ಅಂದಿದೆ, ಇವತ್ತು ಬಾಜು ಮನೆಗೆ ರಂಗಕ್ಕೆ ಕೊಟ್ಟಾಳ, ನೀ ಚಂದದಲ್ಲತ್ತಿದೆ ಅಂದ ಅಂತ. ಮತ್ತಿಲ್ಲಿ ಯಾರು ರಂಗಕ್ಕಂಬರು ಇದ್ರಿಗೇನ ಇದ್ದಾರೆ ಕಥೆದು ನೋಡಿರಿ. ಒಂದೊಂದು ಸಲ ಹಿಂಗೂ ಆಗ್ತದೆ. ಹಿಂಗಾದಾಗ ಮನಸ್ಸು ತಾಪ್ ಮಾಡ್ಕೋಬಾರ್ದು. ಆಕೆ ಹಂಗೆ ಹೊಡಿಬಾರ್ದು, ಬೈಬಾರ್ದು. ಆಕೆ ಹೃದಯ ವೈಶಾಲ್ಯತೆ ಇಟ್ಕೊಳ್ಬೇಕು. ನನ್ನ ಗಂಡ ಹಿಂಗೆ ಅಂದಾನೆಲ್ಲ ಮೆಚ್ಚುಗೆ ಮಾತು ಅಂತ ತಿಳ್ಕೊಂಡು ಖುಷಿ ಪಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಎರಡನೇದು, ಆಯಾಸ ಬೇಡ. ಸಂಸಾರದ ಬಗ್ಗೆ ಜಿಗುಪ್ಸೆ ಇರಬಾರ್ದು, ಅಪನಂಬಿಕೆ ಇರಬಾರ್ದು, ಏನಪ್ಪ ಈ ಜಿಂದಗಿ ಅನ್ನಬಾರ್ದು, ಮನೆಗೆ ಹೋಗಿ ಏನು ಮಾತಾಡೋದ ಅಂತ ಅನ್ನಬಾರ್ದು, ಆಲಸ್ಯ ಇಟ್ಕೊಳ್ಬಾರ್ದು ದಾಂಪತ್ಯ ಬದುಕಿನೊಳಗೆ. ಮೂರನೇದು ಭಾಳ ಮುಖ್ಯವಾಗಿರುವಂಥದ್ದು, ಹೆತ್ತವರ ಬಗ್ಗೆ ಅವಹೇಳನ ಮಾಡಬಾರ್ದು. ನನ್ನ ಕುಟುಂಬದ ಅಣ್ಣಿರಲಿ, ತಮ್ಮಿರಲಿ, ತಂಗಿ ಇರಲಿ, ಯಾರೇ ಇರಲಿ, ಅವ್ರ ಬಗ್ಗೆ ಅವಹೇಳನಕಾರಿಯಾಗಿರುವಂಥ ಮಾತನ್ನು ನಾ ಆಡಬಾರ್ದು. ಒಂದು ವೇಳೆ ನಾ ಮಾತಾಡ್ದಂದ್ರೆ ಬಂದವಳು ಸಹಜವಾಗಿ ಮಾತಾಡ್ತಾಳೆ. ಇನ್ನು ಹೆಂಡಿರ ಹೇಳುವ ಮಾತು ಕೇಳಿಸ್ಕೊಳ್ಬೇಕು. ಅವ್ರ ಹೆಂಡ್ರಿ ಏನೋ ಹೇಳ್ತಾ ಇರ್ತಾರೆ, ಹೇಳು ನಾ ಕೇಳತ್ತಿದ್ದಲ್ಲ ಅಂತೇಳಿ ನಾವು ಹಿಕ್ಕೋತಾ ಇರ್ತೀವಿ, ಅರಿವಿ ಹಾಕೋತಾ ಹೋಗ್ತೀವಿ. ಕೇಳೋಂಟು ನನ್ನ ಕಿವಿಗೂ ಚಂದವ, ಹೇಳು ನೀ ಏನು ಹೇಳೋದ ಹೇಳಂತೀವಿ. ಸಿಟ್ಟು ಬರಲ್ರಿ? ಸಿಟ್ಟು ಬರ್ತದೆ. ಸಿಟ್ಟು ಬರಂಗೆ ನಾವು ನಡ್ಕೊಳ್ಬಾರ್ದು ಮನೆಯೊಳಗೆ. ಮಕ್ಕಳ ಮುಂದೆ
ನಾವು ಭಾಳ ಪಾರದರ್ಶಕವಾಗಿ ಇರಬೇಕು. ಮಕ್ಕಳ ಮುಂದೆ ನಾವು ಜಗಳ ಯಾವತ್ತೂ ಆಡಬಾರ್ದು. ಅದಕ್ಕೆ ಹೇಳ್ತಾರೆ, ನೀವು ಹೆಂಡತಿ ಹೇಳುವಂಥ ಮಾತನ್ನು ಭಾಳ ಪ್ರೀತಿಯಿಂದ ಕೇಳಿಸ್ಕೊಳ್ಳುವಂಥ ಸೌಜತೆಯನ್ನು ಇಟ್ಕೋಪ. ಇನ್ನು ಕೊನೆಯದಾಗಿ ಹೆಂಡತಿ ಗಂಡನಿಗೆ ಎದುರು ಮಾತು ಆಡಬಾರ್ದು. ಕೆಲವೊಂದು ಸಂದರ್ಭದೊಳಗೆ, ಎಲ್ಲ ಸಂದರ್ಭದೊಳಗಲ್ಲ. ಈ ಸಕ್ಕಿ ಆಸೆ ನಿಮಗೆ ಕೈಯ ಅಂತ ನಮ್ಮ ಶರಣರು ಪ್ರಶ್ನೆ ಮಾಡುವಂಥದ್ದು ನಾವು ನೋಡ್ತೀವಿ. ಪ್ರಶ್ನೆ ಮಾಡಬಾರ್ದು ಅಂತಲ್ಲ, ಯಾವುದಕ್ಕೆ ಪ್ರಶ್ನೆ ಮಾಡಬೇಕು ಅದನ್ನು ಪ್ರಶ್ನೆ ಮಾಡಬೇಕು. ಅನ್ಯ ವಿಷಯಕ್ಕೆ ಸುಮ್ಮನೆ ಬೇರೆಯವರು ಗೊಜಲಿಗೆ ನಾವು ಹೋಗಬಾರ್ದು ಅನ್ನುವಂಥದ್ದನ್ನು ಇಲ್ಲಿ ಶರಣರು ಹೇಳ್ತಾರೆ. ಅದಕ್ಕೆ ಭಾಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು, ತಾಯಿ ಮದುವೆ ಮಾಡಿ ಕಳಿಸುವಾಗ ನಾವು ಹ್ಯಾಂಗೆ ಹೇಳಬೇಕು ಅಂದರೆ, ಪ್ರೀತಿಗೆ ಸೋತು ಹೃದಯ ಗೆಲ್ಲಬೇಕು ಅಂತ. ಪ್ರೀತಿಗೆ ಸೋತು ಹೃದಯ ಗೆಲ್ಲಬೇಕು, ತಲೆ ಬಾಗಬೇಕು. ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. ವಾತ್ಸಲ್ಯ, ಮನೆಯೊಳಗೆ ವಾತ್ಸಲ್ಯ ಬೇಕಾದ್ರೆ ಈ ಕಾರ್ಯವನ್ನು ಮಾಡಬೇಕು. ನಾವು ಮಕ್ಕಳಿಗೆ ಮದುವೆ ಮಾಡಿ ಕಳಿಸುವಾಗ ಕೈ ಮುಗಿದು ಕೇಳ್ಕೊತೀವಿ. ಎಲ್ಲರೂ ಭಾಳ ಪ್ರತಿಜ್ಞಾಪೂರ್ವಕವಾಗಿ ನಮ್ಮ ನೆಲೆ ಒಳಗೆ ನಾವು ನೋಡ್ರಿ, ನಾವು ಹೆಣ್ಮಕ್ಳಿಗೆ ಯಾಕೆ ಕೊಡ್ತೀವಿ ಒಂದು 10 ಸಲ ಆಲೋಚನೆ ಮಾಡಿ ಕೊಡ್ತೀವಿ. ಒಂದು ಟೊಮೆಟೊ ಖರೀದಿ ಮಾಡಬೇಕು, ಬದನೆಕಾಯಿ ಖರೀದಿ ಮಾಡಬೇಕು ಅಂದ್ರೆ 10 ಸಲ ಆರಿಸಿ ತೊಗೊಳ್ತೀವಿ. ಒಂದು ಸಜ್ಜಗೆ ತೊಗೋಬೇಕು ಅಂದ್ರೆ ಎಳಕದ ಇಲ್ಲೋ ಅಂತೇಳಿ ತೊಗೊಳ್ತೀವಿ. ನಾವು ಮತ್ತೊಬ್ಬರ ಮನೆಯಾಗ ಕೊಡಬೇಕು ಅಂತಂದಾಗ ನಮಗೆ ಪಸಂದ್ ಇಟ್ಕೊಂಡೇ ಕೊಡ್ತೀವಿ. ಕೊಟ್ಟ ಮೇಲೆ ಅಲ್ಲಿ ಹೋಗುವಾಗ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿಚಾರಗಳನ್ನು, ಚಿಂತನೆಗಳನ್ನು ಹಾಕಿ ಕಳಿಸ್ಬೇಕು. ಅದಕ್ಕೊಂದು ತಾಯಿ ಗರಿತಿ ಹೇಳ್ತಾಳೆ, ಊರ ಮುಂದಿನ ಬಾವಿ ಯಾರ ತೋಡಿದಡೇನ, ಕಾಲು ಜಾರಿದರೆ ವನವಾಸ, ಮನವ ಜಾರಿದರೆ ಏನು ಹೇಳ್ತಾರೆ, ವನವಾಸ ಅಂತ ಹೇಳ್ತಾರೆ. ಕಾಲು ಜಾರಿದರೆ ಕೈಲಾಸ, ಮನವ ಜಾರಿದರೆ ವನವಾಸ ಅಂತ ಹೇಳ್ತಾರೆ. ಮುಂದುವರೆದ ತಾಯಿ ಹೇಳ್ತಾಳೆ, ಗಂಡನ ಮನೆಯಾಗ ಬೇದನಿ ಬಗೆಬೇಡ ಅಂತ ಅದ್ಭುತವಾಗಿರುವಂಥ ಮಾತು. ಈ ಮಾತನ್ನು ಪ್ರತಿಯೊಬ್ಬ ತಾಯಿ ಆದವಳು ಕಲಿಸ್ಕೊಟ್ರೆ ಆ ಮನೆ ಎಡ್ಡು ಆಗಂಗಿಲ್ಲ, 4 ಆಗಂಗಿಲ್ಲ, ಮನೆಯೊಳಗೆ ಜಗಳ ಬರೋಂಗಿಲ್ಲ. ದಾಂಪತ್ಯ ಕೇವಲ ಗಂಡ ಹೆಂಡತಿ ಸೀಮಿತ ಅಲ್ಲ, ದಾಂಪತ್ಯ ಬದುಕನ್ನು ತಾವು ಕಟ್ಕೊಳ್ತಾರೆ. ಹೌದು, ಆ ಕಟ್ಟಿಕೊಳ್ಳುವಂಥ ವಾತಾವರಣ ನಿರ್ಮಾಣ ಮಾಡುವುದು ನಮ್ಮ ಪಾಲಕರ ದೊಡ್ಡ ಜವಾಬ್ದಾರಿ. ಅದಕ್ಕೆ ಹೇಳ್ತಾರೆ, ಗಂಡನ ಮನೆಯಾಗ ಭೇದನಿ ಬಗೆಬೇಡ, ಅಣ್ಣ ತಮ್ಮರ ಬಂದ ಕಡಿಬೇಡ ನನ್ನ ಮಗಳೇ. ನೋಡ್ರಿ, ಅಣ್ಣ ತಮ್ಮರು ಹುಟ್ಟಿನಿಂದ ಒಂದು ಗಂಗಳದಾಗ ಉಂಡು ಬಂದವರು ಅದಾರ, ಒಂದು ತಾಯಿ ಎದೆ ಹಾಲು ಕೊಂಡು ಬೆಳೆದವ್ರು ಅದಾರ. ಆ ಮನೆಯೊಳಗೆ ನೀ ಭೇದ ಮಾಡಬೇಡ, ಒಬ್ಬರನ್ನೊಬ್ಬರು ಅರತು ಬೆಳೆದವ್ರು ಅದಾರ. ನೀ ಹೋಗಿ ಮನೆ ಹಾಳು ಮಾಡುವಂಥ ಕೆಲಸ ಮಾಡಬೇಡ ಮಗಳೇ. ಮಾಡಿದೆ ಅಂದ್ರೆ ನಿಂದು ಇರಲ್ಲ, ನಮ್ಮದು ಇರಲ್ಲ ಅನ್ನುವಂಥ ಚಿಂತನೆಯ ಮಾತುಗಳನ್ನು, ಮಗಳಲ್ಲಿ ಮೌಲ್ಯಾಧಾರಿತವಾಗಿರುವಂಥ ವಿಚಾರಗಳನ್ನು ತುಂಬ್ತಾಳೆ ತಾಯಿ ಆದವಳು. ಮನೆ ಒಡಿಬೇಡ ಹೇಳ್ತಾಳೆ, ಗಂಡನ ಮನೆಯಾಗ ಭೇದನಿ ಬಗೆಬೇಡ. ಗಂಡನಿಗೊಂದು ಸ್ಥಾನ, ಮೈದನಿಗೊಂದು ಸ್ಥಾನ. ಮೈದನ ಮಗನಂಗೆ ಕಾಣಬೇಕು, ನೆಗಣಿ ತಾಯಂಗೆ ಕಾಣಬೇಕು, ನಾದಣದೇರು ಮಕ್ಕಳಂಗೆ ಕಾಣಬೇಕು. ಆ ಮನೆಯೊಳಗೆ ಸಂಸಾರ ಸುಖಿಯಾಗಿರ್ತದೆ. ಮುಂದೆ ಹೇಳ್ತಾರೆ, ಅಣ್ಣ ತಮ್ಮರ ಬಂದ ಕಡಿಬೇಡ ನನ್ನ ಮಗಳೇ, ತವರಿಗೆ ಮಾತ ತರಿಬೇಡ. ಎಂಥ ಮನೆದನೆ ಹೆಂಗಸಿದು ಬಂದು 3 ತಿಂಗಳಾಗಿಲ್ಲ, ಎಂಥ ಅಣ್ಣ ತಮ್ಮರಿದ್ರು, ಎಂಥ ಸಂಸಾರ ಇತ್ತು, ಅವೆಲ್ಲ ದಾರೋ ದಿಕ್ ಆಯಿತು ಅಂತಾರೆ. ದಾರೋ ದಿಕ್ ಆಯಿತು ಅಂದ್ರೆ ಅದು ಪಾಪ ನನಗೆ ಹತ್ತಲ್ಲ, ನನ್ನನ್ನು ಬೆಳೆಸಿರುವಂಥ ಕುಟುಂಬಕ್ಕೆ ಹತ್ತದ ಶಾಪ. ಅದು ಕುಟುಂಬಕ್ಕೆ ಶಾಪ ಹತ್ತಬೇಕು ಅಂದ್ರೆ ನಾವು ಹೆಂಗಾರ ಮಾಡೋಣ. ನಾನು ಕುಟುಂಬದ ಜ್ಯೋತಿಯನ್ನು ಈ ಮನೆಯೊಳಗೆ ಭಾಳ ಚಂದ ಬೆಳಗಿಸ್ತೀನಿ ಅನ್ನುವಂಥ ಸಂಕಲ್ಪ ಇಟ್ಕೊಂಡು ಆ ಮನೆಯೊಳಗೆ ಪಾದವನ್ನು ಇಡಬೇಕು. ಆ ಮನೆಯೊಳಗೆ ಚಿಜ್ಜ್ಯೋತಿಯ ಬೆಳಕನ್ನು ಹರಿಸ್ತೀನಿ ಅಂತ ಸಂಕಲ್ಪ ಮಾಡಿ ಆ ಮನೆಯೊಳಗೆ ಹೋಗ್ಬೇಕು. ನನ್ನ ಮನೆ ಸದಸ್ಯರಿದ್ದಂಗೆ ಈ ಮನೆಯೊಳಗೆ ತಿಳ್ಕೊಳ್ಳಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ತಿಳ್ಕೊಂಡು ಆ ಮನೆಯೊಳಗೆ ಹೋಗ್ಬೇಕು. ನಾವು ಶುರು ಹೋದಾಣ ಆ ಮಗಳಿಗೆ ಬಲಗಾಲಿಟ್ಟು ಒಳಗೆ ಬಾ ಅಂತ ಹೇಳ್ತಾರೆ, ಎಡಗಲೇನ ಅವ್ರ ಮನೆಗಿಟ್ಟು ಬರಬೇಕು. ನಂಬಲ್ಲೇ ಭೇದ ಭಾವ ಮಾಡ್ತೀವಿ ನೋಡ್ರಿ. ಕುಕಮ್ ಹಚ್ಲತ್ರ ಇದೇ ಕೈಲಿ ಹಚ್ಚಬೇಕು, ಈ ಕೈಲಿ ಹಚ್ಚಬಾರ್ದು ಅಂತಾರೆ. ಯಾರು ರೊಕ್ಕ ಕೊಡ್ಲತ್ರ ಅಂದ್ರೆ ಈ ಕೈ ಚಾಚ್ ಪಟ್ಟನ ಕೈ ಮೇಲೆ ಬಡಿತಾರೆ, ಎಡಗೈ ಯಾಕೋ ಅಂತಾರೆ ಅವರು. ಮನೆಯೊಳಗೆ ನೋಡ್ರಿ, ನಮ್ಮ ಶರೀರದೊಳಗೆ ನಾವು ಭೇದ ಮಾಡ್ತೀವಂದ್ರೆ ಯಾರೋ ಬಂದಿರೋರ ಬಗ್ಗೆ ಭೇದ ಹೆಂಗೆ ಮಾಡೋಂಗಿಲ್ಲ. ನಮ್ಮ ಶರೀರ ಬಗ್ಗೆ ನಾವು ಪ್ರೀತಿ ಇಟ್ಕೊಳ್ಬೇಕು, ನಮ್ಮ ಶರೀರ ಬಗ್ಗೆ ನಾವು ಗೌರವ ಇಟ್ಕೊಳ್ಬೇಕು, ನಮ್ಮ ಶರೀರ ಬಗ್ಗೆ ನಾನು ಅಭಿಮಾನವನ್ನು ಇಟ್ಕೊಳ್ಬೇಕು. ಈ ದೇಹದ ಬಗ್ಗೆ ಅಂದಾಗ ಮತ್ತೊಬ್ಬರ ಬಗ್ಗೆ ಅಭಿಮಾನ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ
ತುಂಬಿದ ಮನೆಯೇ ಒಡಿಬ್ಯಾಡ ಮಗಳೇ ಅಂತ ಹೇಳ್ತಾಳೆ ಕೊನೆ ಮಾತು. ಭಾಳ ಚಂದ ತುಂಬಿರುವಂಥ ಮನೆ ಅದ, ಅದು ಅಣ್ಣ ತಮ್ಮರು ಬೆಳೆದಿರುವಂಥ ಮನೆ ಅದ. ಆ ಮನೆಯನ್ನು ನೀವು ಒಡಿಬ್ಯಾಡ ಮಗಳೇ ಅಂತ ಹೇಳಿ ಕಳಿಸ್ತಾರೆ. ಮುಂದೆ ಚಾಡಿ ಹೇಳುವ ಮಂದಿ ಜಗದ ತುಂಬ್ಯಾಗಾರ. ಚಾಡಿ ಹೇಳೋ ಜನ ಸುತ್ತಮುತ್ತ ಅದಾರ. ಮಂದಿಯ ಮಾತು ಕೇಳಬೇಡ ತಂಗ್ಯವ್ವ, ಮಂದಿಯ ಮಾತು ಕೇಳಬೇಡ ತಂಗ್ಯವ್ವ, ಗುಡ್ಡ ಮಹಂತನ ಮರಿಬೇಡ ತಾಯಿ. ಈ ಮಾತು ಹೆತ್ತವರು ಮಕ್ಕಳಿಗೆ ಹೇಳಿ ಕಳಿಸ್ಬೇಕು ಅನ್ನುವಂಥ ಪ್ರವಚನವ ನಾವು ಕೇಳುತ್ತೀವಿ. ನಾವು ಹೊರಗಿನವರು ಬೇಡ, ಇಲ್ಲಿ ಬಂದು ಕುಂತವ್ರೆ ತಾಯಿಂದರು. ನಮ್ಮ ಮಗಳಿಗೆ ನಮ್ಮ ಮಕ್ಕಳು ಲಗ್ನ ಮಾಡತ್ರ ಈ ಮಾತು ಹೇಳಿ ಕಳಿಸ್ತೀವಿ ಅಂತೇಳಿ ಚನ್ನಬಸವ ಪಟ್ಟದೇವರು ನೆನೆಸ್ಕೊಂಡು ಸಂಕಲ್ಪ ಮಾಡಿದೀವಂದ್ರೆ ನಾವು 1 ತಿಂಗಳು ಪ್ರವಚನ ಮಾಡಿದ್ದಕ್ಕೆ ಸಾರ್ಥಕವಾಗ್ತದ ಅಂತ ನಾ ತಿಳ್ಕೊತೀನಿ. ಯಾರ ಮನುಷ್ಯನಾಗ ಯಾವ ವಿಚಾರ ಬರ್ತಾವೋ ಗೊತ್ತಾಗಲ್ಲ, ಯಾರ ಮನೆಯೊಳಗೆ ಹೆಂಗೆ ಪರಿವರ್ತನೆ ಆಗ್ತದೆ ಗೊತ್ತಾಗಂಗಿಲ್ಲ. ಮುಂಜಾನೆ ಬೆಳಗಾದ್ರೆ ಸಂಜೆ ತನ್ನ ತಾಯಿ ಮಾತಾಡ್ಕೊತಾ ಇರಬಾರ್ದು ಗಂಡನ ಮನೆಯಾಗ ಇರುವಂಥ ಮಗಳಿಗೆ, ಗೊತ್ತಿರಲಿ. ಮಗಳಿದ್ದವಳು ಮನ್ಯಾಗ ಕೆಮ್ಮಿನ ಸಹಿತ ತವ್ರ ಮನ್ಯಾಗ ಹೇಳಬಾರ್ದು. ಇವತ್ತು ಹಿಂಗೆ ಮಾಡ್ದು ಯವ್ವ, ಇವತ್ತು ಹಂಗೆ ಮಾಡ್ದು, ನಿನ್ನ ಮನೆ ಸಂಸಾರ ನಾ ಇಟ್ಕೊಳ್ಬೇಕಲ್ಲ. ಅದಕ್ಕೆ ದಾಂಪತ್ಯ ಬದುಕು ಚಂದ ಇರಬೇಕು ಅಂದ್ರೆ, ದಾಂಪತ್ಯ ಬದುಕು ಹೊಸನಾಗಿ ನಡಿಬೇಕು ಅಂದ್ರೆ ಏನು ಮಾಡಬೇಕು ಅಂದ್ರೆ, ಈಗ ಸಿಕ್ಕ ಜೋಡಿ ಸರಿಯಾದ ದಾರಿಗೆ ತರುವುದು ದಾಂಪತ್ಯ. ಅವ್ರು ಹೆಂಗಿರ್ತಾರೋ ನಾವು ಹೆಂಗಿರ್ತೀವೋ ಗೊತ್ತಿಲ್ಲ. ಸಿಕ್ಕಿರುವಂಥ ಜೋಡಿ ಏನದಲ್ಲ ಅದು ಸರಿ ದಾರಿಗೆ ತಂದು ನಮ್ಮ ಕುಟುಂಬಕ್ಕೆ ಹೊಂದಿಸ್ಕೊಂಡು ಬದುಕುವಂಥದ್ದು ದಾಂಪತ್ಯವಾಗ್ತದೆ. ಮುಂದೆ ಎಲ್ಲ ಸಂದರ್ಭಗಳಲ್ಲೂ ಸಂಗಾತಿಯನ್ನು ಪ್ರೀತಿಸುವುದು ದಾಂಪತ್ಯ. ಕಷ್ಟ ಸುಖ ಯಾವುದೇ ಇರಲಿ, ಆಗ ಹೆಂಡತಿಯನ್ನು ಗೌರವಪೂರ್ಣಕವಾಗಿ ಗೌರವವನ್ನು ಕೊಡಬೇಕು ಅಂತ. ಒಟ್ಟಿಗೆ ಇದ್ದ ಮಾತ್ರಕ್ಕೆ ದಾಂಪತ್ಯ ಆಗೋದಿಲ್ಲ, ನೆನಪಿರಲಿ. ಒಂದೇ ಮನೆಯಾಗ ಇರ್ತೀವಿ, ಅವನ ಮಾರಿ ಆ ಕಡೆ ಈಕಿನ ಮಾರಿ ಈ ಕಡೆ ಇದ್ರೆ ದಾಂಪತ್ಯ ಆಯ್ತದೇನ್ರಿ? ಆಗೋದಿಲ್ಲ. ಅದಕ್ಕೆ ಎಂಥ ಸಂದರ್ಭದಲ್ಲೂ ಸಹಿತ ಅವರನ್ನು ಒಬ್ಬರನ್ನೊಬ್ಬರ ಬಿಟ್ಟು ಅನನ್ಯತೆಯಿಂದ ಇರೋದನ್ನು ಕಲಿಬೇಕು. ಇನ್ನು ದಾಂಪತ್ಯವಲ್ಲದ ಬಯಸಿದನ್ನು ಕೊಡಿಸೋದು ದಾಂಪತ್ಯ ಅಲ್ಲ. ನಾ ಏನು ಬೇಡ, ಆಕೆ ಏನು ಬೇಡ, ಆಕೆ ಇಸ್ಕೊಟ್ಟಿದ್ದೆಲ್ಲ ಕೇಳ್ರಿ ಅಂತ ನಾವು ಇಸ್ಕೊಡೋದು ಭೌತಿಕ ಸುಖ ಮುಖ್ಯ ಅಲ್ಲ, ಮಾನಸಿಕ ನೆಮ್ಮದಿ ಹೆಣ್ಣಿಗೆ ಭಾಳ ಮುಖ್ಯವಾಗಿರ್ತದೆ. ಮುಂದೆ ನೋಡೋಣದು. ಅದಕ್ಕೆ ಆ ದಾಂಪತ್ಯದೊಳಗೆ ಭೌತಿಕವಾಗಿ ನಾವು ಇಸ್ಕೊಡೋದು ಮುಖ್ಯ ಆಗೋದಿಲ್ಲ. ಅಲ್ಲಿ ಏನು ಮುಖ್ಯ ಆಗ್ತದಂದ್ರೆ ಸಾಂಗತ್ಯ ಬಯಸೋದು ಭಾಳ ಮುಖ್ಯವಾಗ್ತದೆ. ಪರಸ್ಪರ ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡು ಬದುಕೋದು ಮುಖ್ಯವಾಗ್ತದೆ. ಅದಕ್ಕೆ ಮುಂದೆ ಆ ಲಿಂಗವ ಪೂಜಿಸಿ ಫಲವೇನು ಅನ್ನೋದನ್ನು ನಾಳೆ ನಾವು ಭಾಳ ತಿಳ್ಕೊಳ್ಬೇಕಾಗ್ಯದ. ಯಾಕಂದ್ರೆ ದಾಂಪತ್ಯ ಒಂದು ಚಂದ ತಿಳ್ಕೊಂಡಿವಂದರೆ ನಮ್ಮ ಸಂಸಾರ ಭಾಳ ನೌಕೆ ಚಂದ ಆಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಸಮಯ ಆಗಿರೋದ್ರಿಂದ ಈಗ ಶರಣರು ಭಾಳ ಚಂದ ಸಂಸಾರ ಬಗ್ಗೆ, ಕುಟುಂಬದ ಬಗ್ಗೆ, ಗಂಡ ಹೆಂಡತಿ ಬಗ್ಗೆ ಅವತ್ತಿನ ಕಾಲಮಾನದೊಳಗೂ ಅವೆಲ್ಲ ಘಟಿಸಿರುವಂಥ ವಿಚಾರ ಇರೋದರಿಂದ ಅವೆಲ್ಲ ನಮಗೆ ಇವತ್ತು ಅವು ಮಾರ್ಗದರ್ಶಿಯಾಗಿ ಬಂದಾವ. ಅದಕ್ಕೆ ನಾವೆಲ್ಲ ನಾಳೆ ಸರಿಯಾಗಿ 6 ಗಂಟೆಗೆ ದಾಂಪತ್ಯದ ಮುಂದುವರೆದ ಭಾಗವನ್ನು ನೋಡೋಣ ಅನ್ನುವಂಥ ಮಾತನ್ನು ಹೇಳಿ, ನಮ್ಮ ಠಾಣಕುಷ್ಟದಿಂದ ನನ್ನ ಮುಖ್ಯ ಗುರುಗಳಾಗಿರುವಂಥ ಭಾಳ ಕ್ರಿಯಾಶೀಲ ಮುಖ್ಯ ಗುರುಗಳು ಅವರು ಸಂಜೀವ್ ಕುಮಾರ್ ಕದಮ್ ಅವರು ಬಂದಿದ್ದಾರೆ. ಅವರಿಗೂ ಸಹಿತ ಈ ಪ್ರವಚನ ಸೇವಾ ಸಮಿತಿ ಪರವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆ, ಧನ್ಯವಾದಗಳ ಸ್ವಾಗತವನ್ನು ಕೋರಿ, ಇಲ್ಲಿವರೆಗೆ ಭಾಳ ಶಾಂತ ರೀತಿಯಿಂದ ತಾವೆಲ್ಲ ಚಿಂತನೆಗಳನ್ನು ಆಲಿಸಿದರೆ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಅನಂತ ಶರಣಾರ್ಥಿಗಳು. ಇಲ್ಲಿಯವರೆಗೆ ದಾಂಪತ್ಯ ಜೀವನದ ಬದುಕು ಹೇಗೆ ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ವಿಷಯವನ್ನು ಬಹಳ ಮಾರ್ಮಿಕವಾಗಿ ಅಚ್ಚುಕಟ್ಟಾಗಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿದಂಥ ಡಾಕ್ಟರ್ ಜುಮ್ಮಾ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು. ಈಗ ಅತಿಥಿ ರೂಪದಲ್ಲಿ ಆಗಮಿಸಿದಂಥ ಆತ್ಮೀಯ ಗೆಳೆಯ ಸಂಜೀವ್ ಕುಮಾರ್ ಕದಮ್ ಮುಖ್ಯ ಗುರುಗಳು ಕುಷ್ಣೂರು ಇವರು ಹಾಗೂ ಶಿವಶರಣಪ್ಪ ವಲ್ಲಾಪುರೆ ರಾಷ್ಟ್ರೀಯ ಬಸವದಳ ಅಧ್ಯಕ್ಷರು ಅವರಾದ ಇವರು ವೇದಿಕೆ ಮೇಲೆ ಬಂದು ಡಾಕ್ಟರ್ ಜುಮ್ಮಾ ಅವರಿಗೆ ಸನ್ಮಾನಿಸಬೇಕಾಗಿ ವಿನಂತಿ. ವಲ್ಲಾಪುರೆ ಸರ್ ಬರ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಸಂಜು ಕುಮಾರ್ ಕದಮಿ ಅವರಿಗೆ ಕಮಲ್ನಗರದ ಪ್ರವಚನ ಸಮಿತಿ ವತಿಯಿಂದ ಸನ್ಮಾನ. ಈಗ ಮಂಗಳದೊಂದಿಗೆ ಕಾರ್ಯಕ್ರಮ. ಭಾಗ್ಯವಾಡಿಯಳು ಜನಸಿದ ಜ್ಯೋತಿ, ಭಾಗ್ಯವಾಡಿಯಳು ಜನಸಿದ ಜ್ಯೋತಿ, ಮಾತಾ ಪಿತರನು ಮಣಸಿದ ಜ್ಯೋತಿ, ಮಾತಾ ಪಿತರನು ಮಣಸಿದ ಜ್ಯೋತಿ, ಗುರುಕುಲ ಜ್ಯೋತಿ, ಕೂಡಲ ಸಂಗನ ಕರುಣೆಯ ಜ್ಯೋತಿ, ಕೂಡಲ ಸಂಗನ ಕರುಣೆಯ ಜ್ಯೋತಿ, ಜ್ಯೋತಿ ಜಗವ ಬೆಳಗ್ಗೆ ಬಸವನ ಜ್ಯೋತಿ ಜಯ ಜ್ಯೋತಿ, ನಾಗಲಾಂಬಿಕೆಯ ಮಮತೆ ಚನ್ನ ಬಸವನ ಚಿನ್ಮಯ ಜ್ಯೋತಿ, ಸಿದ್ಧರಾಮರ ಶ್ರದ್ಧೆಯ ಜ್ಯೋತಿ, ಸಿದ್ಧರಾಮರ ಶ್ರದ್ಧೆಯ ಜ್ಯೋತಿ, ಜ್ಯೋತಿ ಜಗವ ಬೆಳಗ್ಗೆ ಬಸವನ ಜ್ಯೋತಿ ಜಗವ ಬೆಳಗ್ಗೆ, ಗಂಗಾಂಬಿಕೆಯ ಬೇಜಳ ರಾಜನ ಬಲಗೈಯ ಜ್ಯೋತಿ, ಬೇಜಳ ರಾಜನ ಬಲಗೈಗೆ ಅಲ್ಲಮ ದೇವರ ಪ್ರೀತಿಯ ಜ್ಯೋತಿ, ಅಲ್ಲಮ ದೇವರ ಪ್ರೀತಿಯ ಜ್ಯೋತಿ, ಶರಣು ಶರಣಿಯರ ಮಂಗಲ ಜ್ಯೋತಿ, ಶರಣು ಶರಣಿಯರ ಮಂಗಲ ಜ್ಯೋತಿ, ಕಲ್ಯಾಣಪುರದ ಕ್ರಾಂತಿಯ ಜ್ಯೋತಿ, ಸಮತೆ ಜ್ಯೋತಿ ಜಗವ ಬೆಳಗ್ಗೆ, ಕಾಯಕ ಮಹಿಮೆಯು ಕಲಸಿದ ಜ್ಯೋತಿ, ಕಾಯಕ ಮಹಿಮೆಯ ಕಲಸಿದ ಜ್ಯೋತಿ, ಆಯ ಕೂಡಲ ಸಂಗನ ಕೂಡಿದ ಜ್ಯೋತಿ, ಜ್ಯೋತಿ ಮಹಾದೇವ್ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ, ವೈರಾಗ್ಯ ನಿಧಿ ಅಕ್ಕಮಹಾದೇವರಿಗೆ ಜಯವಾಗಲಿ, ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಜಯವಾಗಲಿ. ಶರಣು ಶರಣ. ಶರಣ ತಂದೆ ತಾಯಿಗಳು ಯಾರೂ ಹಾಗೆ ಹೋಗಬಾರ್ದು, ಪ್ರಸಾದ ತೆಗೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ.